ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಭಗವಂತನ ಅರಿವು ಜ್ಞಾನ ಹೇಗಿರಬೇಕು ಅನ್ನುವುದನ್ನು ಕೃಷ್ಣ ಹೇಳಿದ್ದನ್ನು ನಾವು ನಿನ್ನೆ ತನಕ ನೋಡಿದೆವು. ಭಗವಂತನಿಗೆ ಪಂಚಭೌತಿಕ ಹೇಗೆ ಅರಿವು ಅಂದರೆ ಹೇಗೆ ತಿಳ್ಕೋಬೇಕು ಅನ್ನುವುದು ಒಂದು ಅರಿವು, ಭಗವಂತನನ್ನು ಹೇಗೆ ಅನುಸಂಧಾನ ಮಾಡಬಾರದು ಅನ್ನುವುದು ಒಂದು ಅರಿವು. ಭಗವಂತನಿಗೆ ಪಂಚಭೌತಿಕ ಶರೀರ ಇದೆ ಅಂತ ಅನುಸಂಧಾನ ಮಾಡಬಾರದು, ಇದು ಕೃಷ್ಣ ಹೇಳಿದ. ಭಗವಂತ ಜ್ಞಾನಾನಂದಮಯ ಶರೀರ. ಹೀಗೆ ಭಗವಂತನ ಅರಿವು, ಅವನು ಎಲ್ಲ ಕಡೆ ತುಂಬಿರುವವ, ಸರ್ವಗತ, ಸರ್ವಸಮರ್ಥ, ಸರ್ವಧಾರಕ, ಎಲ್ಲದರ ಒಳಗೂ ಹೊರಗೂ ಇದ್ದು ಯಾವುದರಿಂದಲೂ ಲೇಪ ಇಲ್ಲದೆ ನಿರ್ಲಿಪ್ತನಾಗಿರುವವ, ಎಲ್ಲ ಕಡೆಯೂ ಇದ್ದಾನೆ, ಎಲ್ಲಿಯೂ ಇಲ್ಲ, ಎಲ್ಲವನ್ನೂ ಮಾಡ್ತಾನೆ, ಯಾವುದನ್ನೂ ಮಾಡೋದಿಲ್ಲ ಅನ್ನುವ ರೀತಿಯ ಒಂದು ನಿರ್ಲಿಪ್ತತೆಯ ಅನುಸಂಧಾನದ ಒಂದು ವಿವರಣೆಯನ್ನು ಕೃಷ್ಣ ಕೊಟ್ಟ. ಮುಂದೆ ಅದರ ವಿಜ್ಞಾನ ಅಂದರೆ ಭಗವಂತನ ವಿಭೂತಿಗಳನ್ನು ಬೇರೆ ಬೇರೆ ಪ್ರತೀಕಗಳಲ್ಲಿ ಭಗವಂತನ ವಿಭೂತಿಯ ಅನುಸಂಧಾನ, ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತನನ್ನು ಕಾಣುವುದು. ಈಗ ಭಗವಂತನ ಸ್ವರೂಪಾನುಸಂಧಾನ ಆದರೆ ಅಂಥ ಭಗವಂತನ ಸನ್ನಿಧಾನವನ್ನು ಪ್ರತಿಯೊಂದು ವಸ್ತುವಿನಲ್ಲೂ ಕಂಡು ಇಡೀ ವಿಶ್ವದ ಅಣುಕಣದಲ್ಲಿಯೂ ಕೂಡ ಭಗವಂತ ತುಂಬಿರುವುದರ ಅನುಸಂಧಾನ, ಅದರ ವಿಶಿಷ್ಟವಾದ ಉಪಾಸನೆ, ಇದನ್ನು ವಿಜ್ಞಾನ. ಈಗ ಕೃಷ್ಣ ಮುಂದೆ ಹೇಳತಕ್ಕಂಥ ಮಾತು ನಾವು ಇವತ್ತು ನೋಡುವಂಥದ್ದು ವಿಜ್ಞಾನದ ಮುಖ. ಅಹಂ ಕ್ರತುಃ, ಅಹಂ ಯಜ್ಞಃ, ಸ್ವಧಾಹಂ, ಅಹಂ ಔಷಧಂ, ಮಂತ್ರೋಹಂ, ಅಹಮೇವಾಜ್ಯಂ, ಅಹಮಗ್ನಿಃ, ಅಹಂ ಹುತಂ. ಈಗ ಮೂಲಭೂತವಾಗಿ ಮನುಷ್ಯ ಭಗವಂತನನ್ನು ಉಪಾಸನೆ ಮಾಡತಕ್ಕಂಥ ಒಂದು ಮುಖ್ಯವಾದ ಪ್ರತೀಕ, ಅದು ಭೌಮ ಸ್ತರದಲ್ಲಿ ಭಗವಂತನ ಉಪಾಸನೆಗೆ 3 ಪ್ರತೀಕಗಳನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ವೇದದಲ್ಲಿ ಆ 3 ಪ್ರತೀಕಗಳಿಂದ ಉಪಾಸನೆಯೇ ನಮಗೆ ಎಲ್ಲ ಕಡೆ ಸಿಗುವುದು. ಒಂದು ಅಗ್ನಿ ಪ್ರತೀಕದಲ್ಲಿ, ಒಂದು ವಾಯು ಪ್ರತೀಕದಲ್ಲಿ, ಒಂದು ಆದಿತ್ಯ ಪ್ರತೀಕ. ಅಗ್ನಿ, ವಾಯು, ಆದಿತ್ಯ, ಈ 3 ಪ್ರತೀಕಗಳಲ್ಲಿ ಭಗವಂತನ ಉಪಾಸನೆ. ಅದನ್ನು 2 ವಿಧವಾಗಿ, ಅಗ್ನಿ, ವಾಯು, ಆದಿತ್ಯದ ಪ್ರತೀಕದಲ್ಲಿ ಉಪಾಸನೆ ಅಂದರೆ, ಅಗ್ನಿ ಪ್ರತೀಕದಲ್ಲಿ ಉಪಾಸನೆ ಅನ್ನೋದು ಭೌಮ ಸ್ತರದಲ್ಲಿ ಭೂಮಿಯಲ್ಲಿರತಕ್ಕವರಿಗೆ ಅಗ್ನಿ ಪ್ರತೀಕದಲ್ಲಿ ಉಪಾಸನೆ, ಅಂತರಿಕ್ಷದಲ್ಲಿ ಇರತಕ್ಕಂಥ ಭಗವಂತನ ಉಪಾಸನೆ ಮಾಡುವವರಿಗೆ ಆದಿತ್ಯನಲ್ಲಿ ಉಪಾಸನೆ. ನಮಗೂ ಭೂಮಿಯಲ್ಲೂ ಕೂಡ ಗಾಯತ್ರಿ ಅನ್ನೋದು ಆದಿತ್ಯನಲ್ಲಿರತಕ್ಕ ಭಗವಂತನ ಉಪಾಸನೆ. ಆದರೆ ಅದು ಬಿಟ್ಟರೆ ಉಳಿದ ಎಲ್ಲ ಉಪಾಸನೆ ಅಗ್ನಿಮುಖದಲ್ಲಿ ಅಂತ ವೇದ ಕಾಲದಲ್ಲಿ ಇದ್ದದ್ದು. ಆದ್ದರಿಂದ ಭಗವಂತನ ಉಪಾಸನೆಗೆ ಭೂಮಿಯಲ್ಲಿ ನಮಗೆ ಇರತಕ್ಕ ಪ್ರತೀಕ ಅಗ್ನಿ, ಅಂತರಿಕ್ಷದಲ್ಲಿರತಕ್ಕಂಥ ಪ್ರತೀಕ ಸೂರ್ಯ, ಅಂತರಂಗದ ಉಪಾಸನೆ ಮಾಡುವ ಎಲ್ಲ ಜ್ಞಾನಿಗಳಿಗೂ ಭಗವಂತ ವಾಯುವಿನಲ್ಲಿದ್ದಾನೆ. ಅಂದರೆ ಹೃದಯಾಕಾಶದಲ್ಲಿ ಪ್ರಾಣತತ್ವ, ಈಗ ಅಂತರಂಗದ ಹೃದಯದಲ್ಲಿ ಉಪಾಸನೆ ಮಾಡುವವರು ಎಲ್ಲರಿಗೂ ಕೂಡ ವಾಯುವಿನಲ್ಲಿ, ಬರೀ ಹೊರಗೆ ಮಾತ್ರ ಅಲ್ಲ, ಹೃದಯಾಕಾಶದಲ್ಲಿ ಪ್ರಾಣದೇವರು, ಪ್ರಾಣದೇವರಲ್ಲಿ ಭಗವಂತ. ವಾಯು ಮುಖ್ಯಧಿಯ ಹೃದಯ ಖೇ ಧ್ಯಾನ ನಿಷ್ಠಯ ಅಂತ ಭಾಗವತಲ್ಲಿ ಈ ಮಾತನ್ನು ಹೇಳಿದ್ದಾರೆ. ವಾಸ್ತವಿಕವಾಗಿ ಪ್ರಾಣತತ್ವದ್ದೇ ಈ 3 ಉಪಾಸನೆ ಅಂತ ಹೇಳಿಕೊಂಡು ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ. ಅಗ್ನಿಯಲ್ಲಿರತಕ್ಕ ಪ್ರಾಣದೇವರಲ್ಲಿ ಉಪಾಸನೆ, ಆದಿತ್ಯನಲ್ಲಿರತಕ್ಕ ಪ್ರಾಣದೇವರಲ್ಲಿ ಉಪಾಸನೆ ಮತ್ತು ಪ್ರಾಣದೇವರಲ್ಲಿ ಉಪಾಸನೆ ನೇರ. ಇದೇ 3 ಪ್ರತೀಕಗಳಲ್ಲಿ ಭಗವಂತನ ಉಪಾಸನೆ. ಸಮಸ್ತ ವೇದದಲ್ಲಿ ಒಂದಲ್ಲ ಒಂದು ಬಗೆಯಿಂದ ಭೂಸ್ಥಾನ, ಭುವಸ್ಥಾನ ಮತ್ತು ಸ್ವಸ್ಥಾನ ಅಂತ ಭೂರ್ಭುವ ಸ್ವಹಗಳಲ್ಲಿ ತುಂಬಿರುವ ಭಗವಂತನ 3 ಪ್ರತೀಕಗಳಲ್ಲಿ ಭಗವಂತನ ಉಪಾಸನೆ. ಹಾಗಾಗಿ ಈ ಭೂಮಿಯಲ್ಲಿ ಸಾಮಾನ್ಯವಾಗಿ ಮನುಷ್ಯರು ಜ್ಞಾನ ಮಾರ್ಗಕ್ಕಿಂತ ಹೆಚ್ಚು ಕರ್ಮ ಮಾರ್ಗಕ್ಕೆ ಅಂಟಿಕೊಂಡವರು.
ಸಾಮಾನ್ಯ ನೀವು ನೋಡಿದರೆ ಮನುಷ್ಯರಲ್ಲಿ ಅನುಷ್ಠಾನ ಸಾಂಪ್ರದಾಯಿಕವಾದಂಥ ಪ್ರಜ್ಞೆ ಇರುವವರಲ್ಲಿ ಜ್ಞಾನಕ್ಕಿಂತ ಕರ್ಮಕ್ಕೆ ಒತ್ತು ಹೆಚ್ಚು. ನೀವು ಇವತ್ತು ನೋಡಬಹುದು, ಅವರು ಬೆಳಗಿನ ಸಂಜೆ ತನಕ ಅವ್ರದ್ದು ಅನುಷ್ಠಾನ ನೋಡಿದರೆ ಬೇಡ, ಜ್ಞಾನ ಏನೂ ಇರೋಲ್ಲ. ಭಾರಿ ಸಂಪ್ರದಾಯವಂತರು ಏನು ಬೆಳಗ್ಗೆ ಸ್ನಾನ ಮಾಡಿ ಕೂತ್ರೆ ಸಾಯಂಕಾಲ ತನಕ ಪೂಜೆ ಮಾಡ್ತಾರೆ ಅಂತ. ಏನು ಪೂಜೆ ಅಂದರೆ ಬಾಯಿಪಾಠಗಳತ್ತ ಮಂತ್ರ ಹೇಳೋದು ಅಷ್ಟೇ, ಜ್ಞಾನ ಇರೋಲ್ಲ. ಅದೇ ಮನುಷ್ಯನಿಗೆ ಅನುಷ್ಠಾನ ಅಂದರೆ ಬಾಹ್ಯ ಅನುಷ್ಠಾನವೇ ಮಹತ್ವದ್ದಾಗ್ಬಿಡುತ್ತೆ, ಜ್ಞಾನ ಮಾರ್ಗ ಅನ್ನೋದು ಸೆಕೆಂಡ್ರಿ ಆಗಿಬಿಡುತ್ತೆ. ಇದು ಮನುಷ್ಯನ ಒಂದು ದೌರ್ಬಲ್ಯ. ಮನುಷ್ಯನಿಗೆ ಆ ಮಡಿವಂತಿಕೆಯ ಅನುಷ್ಠಾನದಲ್ಲಿರುವ ಒತ್ತು ಜ್ಞಾನದಲ್ಲಿಲ್ಲ, ಜ್ಞಾನದಲ್ಲಿ ಭರವೇ ಇಲ್ಲ. ನಮ್ಮ ಗುರುಗಳು ವಿದ್ಯಾಮಾನ್ಯ ತೀರ್ಥರು ಒಂದು ಮಾತು ಹೇಳುವವರು, ಅಂದರೆ ಅದು ಮನುಷ್ಯ ಸಹಜವಾದ ಮಾತಲ್ಲ, ಅದು ದೈವಿ ವಾಕ್ಕದು. ಅವರು ಹೇಳುವರು, ಅಪ್ಪ ನನ್ನ ಪೂಜೆ ಅಂತಂದರೆ ಪಾಠ ಪ್ರವಚನ, ನಾನು ದೇವರನ್ನು ಜ್ಞಾನದ ಮೂಲಕ ಪೂಜೆ ಮಾಡುವವ. ನನಗೆ ಈ ಕರ್ಮ ಏನು ಪೂಜಾ ಕರ್ಮ, ಭಗವತ್ ಪೂಜಾಖ್ಯಂ ಕರ್ಮ ಕರಿಷ್ಯೆ ಎಂದು ಸಂಕಲ್ಪ ಮಾಡಿ ಆಗಮಾರ್ಥಂತ ದೇವಾನಾಂ ಗಮನಾರ್ಥಂತ ರಕ್ಷಸಾಂ, ಇದರಲ್ಲಿ ನನಗೆ ಏಕಾಗ್ರತೆ ಬರೋಲ್ಲ. ಅವ್ರು ಹೇಳ್ತಿದ್ರು, ನನಗೆ ಜ್ಞಾನದಲ್ಲಿ ಏಕಾಗ್ರತೆ, ಭಗವಂತನ ಆರಾಧನೆಯಲ್ಲಿ ಬರುವ ಏಕಾಗ್ರತೆ ಈ ಮಾಂತ್ರಿಕವಾದ ಕ್ರಿಯೆಯಲ್ಲಿ ಬರೋಲ್ಲ. ಇದು ಮಾಡಬೇಕು, ಮಾಡ್ತೀನಿ ಅಷ್ಟೆ. ನನ್ನ ನಿಜವಾದ ಪೂಜೆ ಪಾಠ ಪ್ರವಚನ ಅಂತೇಳಿ. ಇದು ನಿಜವಾದ ಜ್ಞಾನಿಗಳಿಗೆ ಅರ್ಥವಾಗುವ ಮಾತು. ಸಾಮಾನ್ಯ ಜನರಿಗೆ ಅಯ್ಯೋ ಅವ್ರಿಗೆ ಹೇಳೋದುಂಟು, ಹೌದು ನಮಗೂ ಉಪನ್ಯಾಸ ಕೇಳಬೇಕು ಅಂತ ಉಂಟು, ಪಾಠ ಕೇಳಬೇಕು ಅಂತ ಉಂಟು, ಅದು ನಮ್ಮ ಅನುಷ್ಠಾನಕ್ಕೆ ತೊಂದರೆ ಆಗುತ್ತೆ, ಅದನ್ನು ಬರೋಲ್ಲ ನಾವು ಅಂತ. ಏನು ಅನುಷ್ಠಾನ? ಪ್ರಾರಬ್ಧ ಕರ್ಮ. ಅನುಷ್ಠಾನ ಮಾಡಿ ಜ್ಞಾನದಿಂದ ವಂಚಿತರಾಗೋರ ಅನುಷ್ಠಾನ ಉಂಟಲ್ಲ, ಅದು ಪ್ರಾರಬ್ಧ ಕರ್ಮ, ಅದು ಅನುಷ್ಠಾನ ಅಲ್ಲ. ಎಷ್ಟೋ ಜನ ಇದ್ದಾರೆ, ನಮ್ಮ ಅನುಷ್ಠಾನಕ್ಕೆಲ್ಲ ತೊಂದರೆ ಆಗುತ್ತೆ, ಅದನ್ನು ಬರೋಲ್ಲ ನಾವು. ಏನು ಅನುಷ್ಠಾನ? ಜ್ಞಾನ ಇಲ್ಲದ ಅನುಷ್ಠಾನ ಯಾವ ದೇವರು ಮೆಚ್ಚೋಲ್ಲ. ಆದರೆ ಅದು ಮನುಷ್ಯ ಸ್ವಭಾವ. ಕರ್ಮದಲ್ಲಿ ಒತ್ತು, ಜ್ಞಾನದಲ್ಲಿ ಅಲ್ಲ. ಅದಕ್ಕೆ ಕರ್ಮಯೋಗಿಗಳು ಜ್ಞಾನಯೋಗಿಗಳು ಅಂತ ಶಾಸ್ತ್ರಗಳ ವಿಭಾಗ ಮಾಡ್ತಾರೆ. ಜ್ಞಾನಯೋಗಿಗಳಿಗೆ ಜ್ಞಾನ ಪ್ರಧಾನ ಆಗುತ್ತೆ, ಕರ್ಮ ಇಲ್ಲ ಅಂತಲ್ಲ. ಕರ್ಮಯೋಗಿಗಳಿಗೂ ಜ್ಞಾನ ಇದೆ, ಜ್ಞಾನಯೋಗಿಗಳಿಗೆ ಕರ್ಮ ಇದೆ. ಆದರೆ ಅವರಿಗೆ ಜ್ಞಾನ ಪ್ರಧಾನ, ಇವರಿಗೆ ಕರ್ಮ ಪ್ರಧಾನ ಆಗಿಬಿಡುತ್ತೆ. ಕರ್ಮ ಪ್ರಧಾನವಾಗಿರತಕ್ಕಂಥ ಜನಕ್ಕೆ ಕೂಡ ಭಗವಂತನ ಉಪಾಸನೆ ಹೇಗಿರಬೇಕು? ನೀವು ಕರ್ಮವೇ ಮಾಡೋರು. ಆದರೆ ಅಹಂಕೃತು ಅಹಂ ಯಜ್ಞ ಸ್ವಧಾಹಂ ಅಹಂ ಔಷಧಂ. ಕೃಷ್ಣ ಹೇಳಿದ, ನೀವು ಕ್ರತು ಮಾಡ್ರಿ. ಕ್ರತು ಅಂತಂದರೆ ಭಗವಂತನ ಆರಾಧನೆಗೋಸ್ಕರ ಮಾಡತಕ್ಕಂಥ ಅಗ್ನಿ ಆರಾಧನೆ. ಅದರಲ್ಲಿ ಯಜ್ಞ ಅಂತಂದರೆ ಭಗವಂತನಿಗೆ ಆಹುತಿ ಅರ್ಪಿಸೋದು. ಕ್ರತು ಅಂದರೆ ನಾವು ಮಾಡ್ತಕ್ಕಂಥ 3 ಸವನಗಳಲ್ಲಿ ಮಾಡ್ತಕ್ಕಂಥ ಆ ಒಂದು ಕ್ರಿಯೆ. ಅದರಲ್ಲಿ ಭಗವಂತನಿಗೆ ಆಹುತಿ ಅರ್ಪಣೆ ಮಾಡೋದುಂಟಲ್ವ, ಅದು ಯಜ್ಞ. ಮತ್ತು ಕ್ರತು ಮತ್ತು ಯಜ್ಞ ಅಂತಂದರೆ ಇಷ್ಟವಿದೆ. ಕ್ರತು ಅಂದರೆ 3 ಹೊತ್ತು ನಡೆಯುವಂಥ ಕ್ರಿಯೆ. ಯಾವುದೇ ಯಜ್ಞದಲ್ಲಿಯೂ ಸವನತ್ರ ಪ್ರಾತಃ ಸವನ, ಮಧ್ಯಂದಿನ ಸವನ, ಸಾಯಂ ಸವನ ಅಂತ 3 ಹೊತ್ತು ನಡೆಯುವ ಭಗವದ್ ಆರಾಧನೆಯ ಒಂದು ಪ್ರೋಸೆಸ್ ಉಂಟಲ್ಲ, ಅದಕ್ಕೆ ಕ್ರತು ಅಂತ ಹೇಳ್ತಾರೆ. ಅದರಲ್ಲಿ ನಾವು ದೇವತಾಂ ಉದ್ದೇಶ್ಯ ದ್ರವ್ಯತ್ಯಾಗ ಯಜ್ಞ. 3 ಹೊತ್ತು ಕೂಡ ಭಗವಂತನಿಗೆ ಆಹುತಿ ಕೊಡ್ತೇವೆ. ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನಮಮ, ಅಗ್ನಯೇ ಸ್ವಾಹ ಅಗ್ನೇಯ ಇದನ್ನಮಮ, ವಾಯುವೇ ಸ್ವಾಹ ವಾಯುವ ಇದನ್ನಮಮ, ಸೂರ್ಯಾಯ ಸ್ವಾಹ ಸೂರ್ಯಾಯ ಇದನ್ನಮಮ, ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದನ್ನಮಮ. ಹೀಗೆ ಬೇರೆ ಬೇರೆ ಪ್ರತೀಕಗಳಲ್ಲಿ ಭಗವಂತನಿಗೆ ಆಹುತಿ ಕೊಡ್ತೇವಲ್ಲ, ಅದು ಯಜ್ಞ. ಕ್ರತು ಮತ್ತು ಯಜ್ಞ. ಅವನು ಹೇಳ್ತಾನೆ, ನೀವು ಕ್ರತು ಮಾಡ್ತೀರಲ್ಲ, ಅದರ ಅನುಸಂಧಾನ ಏನಿರಬೇಕು ಅಂದರೆ ಅಹಂ ಕ್ರತು, ನಾನು ನೀವು ಮಾಡತಕ್ಕಂಥ ಕ್ರತು ಎಲ್ಲ ನಾನೇ ಅಂತಂದರೆ, ನಾನೇ ಅಂದರೆ ಆ ಕ್ರತುವಿನ ನಿಯಾಮಕ ನಾನು. ನೀವು ಮಾಡುವ ಆ ಕ್ರತು ನನಗೆ ಸಲ್ಲುವಂಥದ್ದು, ಅದರ ಭೋಕ್ತಾರ ನಾನು, ಅದರ ಫಲಪ್ರದ ನಾನು, ಅದರ ಸ್ವಾಮಿ ನಾನು. ನೀವು ಯಾರನ್ನು ಕುರಿತೇ ಮಾಡಿರಿ. ಇವಾಗ ಉದಾಹರಣೆಗೆ ನಮ್ಮಲ್ಲಿ ಈಗ ಆ ಕ್ರತುಗಳೆಲ್ಲ ವೇದಕಾಲದ ಕ್ರತುಗಳೆಲ್ಲ ಇಲ್ಲ. ಆದರೆ ಏನಿದೆ ಅಂದರೆ ಇಲ್ಲಿ ಈಗ ಗಣಹೋಮ ಮಾಡಿಸೋದು, ನವಗ್ರಹ ಹೋಮ, ಸ್ವಲ್ಪ ಗ್ರಹಚಾರ ಜಾಸ್ತಿ ಆದವರೆಲ್ಲ ನವಗ್ರಹ ಹೋಮ ಮಾಡಿಸ್ತಾರೆ. ಗಣಪತಿ ಚೌತಿ ಬಂದಾಗ ಗಣಹೋಮ ಮಾಡಿಸ್ತಾರೆ. ಅದನ್ನು ಕೃಷ್ಣ ಹೇಳ್ತಾನೆ, ಗಣಹೋಮ ಗಣಪತಿಗೆ, ಚಂಡಿಕಾ ಹೋಮ ದುರ್ಗೆಗೆ, ನವಗ್ರಹ ಹೋಮ ನವಗ್ರಹಗಳಿಗೆ ಅಲ್ಲ. ಅಹಂ ಕ್ರತು. ನೀವು ಯಾವುದೇ ದೇವತೆಯನ್ನು ಉದ್ದೇಶ ಮಾಡಿ ಯಜ್ಞ ಮಾಡಿದರೂ ಆ ಯಜ್ಞ ಅಂತತಃ ನನಗೆ ಸಲ್ಲಬೇಕು. ಇದು ಅನುಸಂಧಾನ, ಇದು ಇರಬೇಕಾದ. ಕರ್ಮ ಮಾಡುವವರು
ಕರ್ಮಠರಲ್ಲಿ ಇರಬೇಕಾದ ಅನುಸಂಧಾನ. ಅಹಂ ಕ್ರತು. ಕ್ರತು ಅಂದರೆ ಅದೇ ತ್ರಿಕಾಲದಲ್ಲಿ ನಡೆಯತಕ್ಕಂಥ ಆರಾಧನೆ, ಅಗ್ನಿಮುಖದಲ್ಲಿ ನಡೆಯುವ ಆರಾಧನೆ. ಅದರಲ್ಲಿ ನೀವು ಆಹುತಿ ಅಗ್ನೇಯೇ ಸ್ವಾಹ ಅಲ್ಲ, ಅಹಂ ಯಜ್ಞ, ಅಗ್ನಿಂತರ್ಗತನಾದ ನನಗೇನೇ ನೀವು ಯಜ್ಞ ಮಾಡುವುದು ಅಗ್ನಿಗಲ್ಲ. ಆಹುತಿ ಕೊಡುವುದು ಅಗ್ನಿಗಲ್ಲ, ಕ್ರತು ಮಾಡುವುದು ಕೂಡ ಯಾವುದೇ ದೇವತೆಗಲ್ಲ. ಎಲ್ಲ ಯಾವುದೇ ದೇವತೆಯನ್ನು ಉದ್ದೇಶಿಸಿ ಕ್ರತು ಆಚರಿಸಿರಿ, ಯಾವುದೇ ದೇವತೆಯನ್ನು ಉದ್ದೇಶಿಸಿ ಅದರಲ್ಲಿ ಆಹುತಿ ಕೊಡ್ರಿ. ಆ ಕ್ರತು ಮತ್ತು ಆ ಯಜ್ಞ ನನಗೆ ಸಂಬಂಧಪಟ್ಟದ್ದು. ಅಂತತಃ ಅದನ್ನು ನೇಮಿಸುವವನು, ಸ್ವೀಕಾರ ಮಾಡಿ ನಿಮಗೆ ಫಲ ಕೊಡತಕ್ಕವನು ನಾನು. ಆದ್ದರಿಂದ ಅನುಸಂಧಾನ ಆಗಿರಬೇಕು. ನಾನು ಅಗ್ನ್ಯಂತರ್ಗತನಾದ ಭಗವಂತನ ಕ್ರತು ಮಾಡ್ತಾ ಇದ್ದೀನಿ, ನವಗ್ರಹಾಂತರ್ಗತನಾಗಿರತಕ್ಕಂಥ ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ದೇನೆ, ಚಂಡಿಕಾಂತರ್ಗತನಾಗಿರತಕ್ಕಂಥ ನರಸಿಂಹನನ್ನು ಆರಾಧನೆ ಮಾಡ್ತಾ ಇದ್ದೇನೆ. ಇದೇ ಅನುಸಂಧಾನದಿಂದ ನೀನು ಕ್ರತು ಮಾಡಬೇಕು. ಮತ್ತು ಅಲ್ಲಿ ಕೊಡ್ತಕ್ಕಂಥ ಒಂದೊಂದು ಆಹುತಿಯು ಇದು ಭಗವಂತನಿಗೆ ಸಲ್ಲಬೇಕು. ಯಾರನ್ನ ಕುರಿತು ನಾನು ಆಹುತಿ ಕೊಡ್ತಾ ಇದ್ದೇನೋ ಯಾವ ಮಂತ್ರ, ಆ ಮಂತ್ರ ಪ್ರತಿಪಾದ್ಯವಾದ ದೇವತೆಯ ಅಂತರ್ಯಾಮಿಯಾದ ಭಗವಂತನಿಗೆ ಸಲ್ಲಬೇಕು. ಅದು ಆ ಪ್ರತೀಕ, ವಿಶಿಷ್ಟವಾದ ಪ್ರತೀಕದಲ್ಲಿ ಕೊಡೋದು ಅಷ್ಟೇ. ಇದು ಇರಬೇಕಾದಂಥ ಅನುಸಂಧಾನ. ಇದು ವಿಜ್ಞಾನ. ಜ್ಞಾನಕ್ಕಿಂತ ಮೇಲಕ್ಕೆ ಇದು ವಿಶಿಷ್ಟ. ನೀವು ಯಾವುದೇ ದೇವತೆಯ ಮಂತ್ರವನ್ನು ಪಠಿಸಿರಿ, ಯಾವುದೇ ದೇವತೆಯ ಇದನ್ನು ಮಾಡಿರಿ, ಅದಕ್ಕೆ ಯಾರಂದರೆ ಅಭಿವ್ಯಕ್ತೇರಿತ್ಯಾಶ್ಮರಥ್ಯ. ಮುಂದೆ ವೇದವ್ಯಾಸರು ಇದನ್ನು ಅನೇಕ ಕಡೆ ತೀರ್ಮಾನ ಮಾಡಿದ್ದಾರೆ. ಅಗ್ನಿ ಸೂಕ್ತದಿಂದ ಭಗವಂತನನ್ನು ಆರಾಧನೆ ಮಾಡುವಾಗ ಅಗ್ನಿ ಪ್ರತೀಕದಲ್ಲಿರತಕ್ಕ ಭಗವಂತ ಅಂದರೆ ಅಗ್ನಿನಾರಾಯಣ ಶಬ್ದವನ್ನೇ ಬಳಸ್ತೇವೆ ನಾವು. ಗಾಯತ್ರಿಯಿಂದ ಪ್ರತಿಪಾದ್ಯ ಯಾರು? ಸೂರ್ಯ ಅಲ್ಲ. ಸವಿತು ಹೋರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ, ಸೂರ್ಯನಾರಾಯಣ. ಸೂರ್ಯನ ಒಳಗಿರ್ತಕ್ಕ ಆಯಾ ಮಂತ್ರದಲ್ಲಿ ಇರತಕ್ಕಂಥ ಶಬ್ದ ಯಾವ ದೇವತೆಯನ್ನು ಹೇಳಿತ್ತೋ ತತ್ತದ್ ದೇವತಾ ಅಂತರ್ಯಾಮಿಯಾಗಿರತಕ್ಕ ಭಗವಂತ, ತತ್ತನ್ನು ಮಂತ್ರ ಪ್ರತಿಪಾದ್ಯ, ತತ್ತದ್ ಯಾಗದಿಂದ ಆಹುತಿಯನ್ನು ಸ್ವೀಕರಿಸುವವನು, ತತ್ತದ್ ಕ್ರತುಗಳಿಂದ ಆರಾಧ್ಯನಾದವನು. ಇದು ನಾವು ಅನುಸಂಧಾನ ಮಾಡ. ಅಹಂ ಕ್ರತು ಅಹಂ ಯಜ್ಞ. ಎಲ್ಲ ಕ್ರತುಗಳ ಸ್ವಾಮಿ ನಾನು. ಎಲ್ಲ ಯಜ್ಞಗಳನ್ನು ಆಹುತಿಗಳನ್ನು ನೀವು ಕೊಡ್ತಕ್ಕಂಥ ದ್ರವ್ಯ ತ್ಯಾಗ ಏನಿದೆ ಆ ತ್ಯಾಗ ನನಗೋಸ್ಕರ ಇರುವಂಥದ್ದು, ಇನ್ಯಾರಿಗೂ ಸಲ್ಲುವುದಲ್ಲ. ಅದನ್ನು ಕೃಷ್ಣ ಹೇಳ್ತಾರೆ. ಅಹಂ ಹಿ ಸರ್ವಯಜ್ಞ, ಸ್ಪಷ್ಟವಾಗಿ ಗೀತೆಯಲ್ಲಿ ಹೇಳ್ತಾನೆ, ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವಚ ಅಂತ. ಎಲ್ಲ ಯಜ್ಞಗಳ ಸ್ವಾಮಿ ನಾನು, ಎಲ್ಲ ಯಜ್ಞ ಭೋಗ್ತಾರ ನಾನು, ಎಲ್ಲ ಯಜ್ಞಗಳ ಫಲಪ್ರದ ನಾನು. ಇದು ಪ್ರತಿಯೊಂದು ಕರ್ಮ ಮಾಡುವಾಗ ಇರಬೇಕಾದ ಅನುಸಂಧಾನ. ಈ ಅನುಸಂಧಾನ ಇಲ್ಲದೆ ಸಾಕ್ಷಾತ್ತಾಗಿ ಈ ಕೆಲವರು ಹೇಳೋದುಂಟು, ಅದು ಗಣಪತಿ ಹೋಮ ಮಾಡುವಾಗ ಗಣಪತಿ ಅಂತರ್ಗನಿಗೆ ಕೊಟ್ಟರೆ ಗಣಪತಿಗೆ ಉಪವಾಸ ಹಾಕುವುದಾ? ಅದೆಲ್ಲ ತಪ್ಪು. ಹೀಗೆ ಹೇಳುವಂಥ ಮಂದಿಯನ್ನು ಕೇಳಿದ್ದೇನೆ ನಾನು. ಗಣಪತಿ ಅಂತರ್ಗತನಿಗೆ ಕೊಟ್ಟರೆ ಗಣಪತಿಗೆ ಉಪವಾಸವ? ನೀವು ಗಣಪತಿಗೆ ಕೊಟ್ಟರೆ ಗಣಪತಿಗೆ ಉಪವಾಸ. ಯಾಕೆಂದರೆ ಭಗವಂತನಿಗೆ ಸಲ್ಲದೆ ನೇರ ಗಣಪತಿಗೆ ಕೊಟ್ಟರೆ ಗಣಪತಿ ಅದನ್ನು ಸ್ವೀಕರಿಸುವುದಿಲ್ಲ. ಭಗವಂತ ಅಂತೂ ಸರ್ವಥಾ ಸ್ವೀಕರಿಸುವುದಿಲ್ಲ. ಗಣಪತಿ ಪ್ರತೀಕದಲ್ಲಿ ಇರತಕ್ಕ ಭಗವಂತ ಪ್ರೀತಾಗ್ರದಿಂದ ಗಣಪತಿಗೂ ಸಂದಿತ್ತು, ಭಗವಂತನಿಗೂ ಸಂದಿತ್ತು. ಭಗವಂತನ ಗಣಪತಿಯ ಒಳಗಿರ್ತಕ್ಕ ಭಗವಂತನಿಗೆ ಹೊಟ್ಟೆ ತುಂಬಿದರೆ ಗಣಪತಿಗೆ ಹೊಟ್ಟೆ ತುಂಬಲೇಬೇಕಲ್ವ? ಇವಾಗ ನಾವು ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಪಂಚರೂಪಿಯಾದ ಪ್ರಾಣನಿಗೂ ಪಂಚರೂಪನಾದ ನಾರಾಯಣನಿಗೂ ಅರ್ಪಣೆ ಮಾಡಿ ನಾವು ಹೊಟ್ಟೆ ತಗೊಂಡು ಹೊಟ್ಟೆ ತುಂಬುವುದು ನಾರಾಯಣನಿಗೂ ನಮಗೂ ಹಾಗೆ ಅಲ್ವಾ? ನಮ್ಮೊಳಗಿರ್ತಕ್ಕ ಭಗವಂತನಿಗೆ ಪ್ರಾಣಾಗ್ನಿಹೋತ್ರ ಅಂತ ತಿಳ್ಕೊಂಡು ತಿಂದರೂ ಹೊಟ್ಟೆ ತುಂಬುವುದು ನಮ್ಮದೇ. ಹಾಗೆ ತತ್ತದ್ದೇವತಾ ಅಂತರ್ಯಾಮಿಯಾದ ಭಗವಂತ ಅಂದರೆ ಅವನು ಹೊಟ್ಟೆ ತುಂಬಿಸಿಕೊಳ್ಳೋದಿಲ್ಲ, ಅವರ ಹೊಟ್ಟೆ ಅವಳ ಕೂತು ಸ್ವೀಕಾರ ಮಾಡ್ತಾನೆ, ಅವರ ಹೊಟ್ಟೆ ತುಂಬಿಸ್ತಾನೆ. ಇದು ಇಡೀ ಸೃಷ್ಟಿಯ ಕ್ರಮವೇ ಹೀಗೆ. ಆದ್ದರಿಂದ ನೀವು ನೇರ ಗಣಪತಿಗೆ ಅರ್ಪಿಸಿದರೆ ಏನಾಗುತ್ತೆ? ಏನಿಲ್ಲ. ನನ್ನ ಮನೆಯಲ್ಲಿ ಅಡುಗೆ ಮಾಡೋದು, ನನ್ನ ಹೊಟ್ಟೆಗೆ ನಾನು ತಿನ್ನೋದು, ದೇವರಿಗೋಸ್ಕರ ಅಲ್ಲ ಅಂತ ತಿಳ್ಕೊಂಡು ನಾವು ಉಂಡ್ರೆ ಎಷ್ಟು ಪಾತಕವೋ ಅಷ್ಟು ಪಾತಕ. ನಾವು ಊಟ ಮಾಡೋದು ನನ್ನ ಹೊಟ್ಟೆಗೆ, ದೇವರಿಗಲ್ಲ. ಅದು ಯೋ ಭುಂಕ್ತೆ ಸ್ಥೇರೇವ ಸಹ. ಯಾರು ತನ್ನ ಹೊಟ್ಟೆಗೋಸ್ಕರ ಮನೆಯಲ್ಲಿ ಅನ್ನ ಬೇಯಿಸ್ತಾನೆ ಮತ್ತು ತನ್ನ ಹೊಟ್ಟೆಗೋಸ್ಕರ ತಿನ್ನಿಸ್ತಾನೆ ಅವನು ಪಾಪವನ್ನು ತಿನ್ನುತ್ತಾನೆ. ಅವನು ಮಾಡಿದ ಪಾಪವನ್ನು ತಿನ್ನುತ್ತಾನೆ, ಅನ್ನವನ್ನು ಅಲ್ಲ ಅಂತ ಕೃಷ್ಣ ಹೇಳಿದ. ಅದೇ ಥರ ದೇವತೆಗಳ ಒಳಗಿರತಕ್ಕ ಭಗವಂತನಿಗೆ ಅರ್ಪಣೆ ಮಾಡಿದರೆ ದೇವತೆಗಳ ಹೊಟ್ಟೆ ತುಂಬುತ್ತೆ. ಇರದೇ ಇದ್ರೆ ದೇವತೆಗಳಿಗೂ ಸಲ್ಲುವುದಿಲ್ಲ, ಭಗವಂತನಿಗೂ ಸಲ್ಲುವುದಿಲ್ಲ. ಪಾಪ ಮೇವಾಶ್ರಯೇ ದಸ್ಮಾನ್. ಆ ಮಾಡಿದ್ದರಿಂದ ಪುಣ್ಯ ಇಲ್ಲದೆ ಪಾಪ ಬರುತ್ತೆ. ಅದಕ್ಕೋಸ್ಕರ ಕೃಷ್ಣ ಹೇಳಿದ, ಯಾವ ದೇವತೆಯನ್ನು ಉದ್ದೇಶಿಸಿ ನೀನು ಕ್ರತು ಮಾಡಿದರೂ ಅಂತರ್ಯಾಮಿಯಾದ ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಅನ್ನುವ ಎಚ್ಚರ ಇದ್ದು ಮಾಡು.
ಒಂದೊಂದು ದಿನ ಒಂದೊಂದು ದೇವತೆಗೆ ಪ್ರೀತಿಯಾಗುವುದಕ್ಕೋಸ್ಕರ ಕರ್ಮ ಮಾಡುವುದಲ್ಲ. ಸರ್ವಾಂತರ್ಯಾಮಿಯು ಸರ್ವಸಮರ್ಥನಾದ ಭಗವಂತನಿಗೆ ನಮ್ಮ ಎಲ್ಲ ಪೂಜೆ ಮೀಸಲಾಗಿರಬೇಕು. ಅದು ಅಹಂ ಕ್ರತು ಅಹಂ ಯಜ್ಞ. ಆದ್ದರಿಂದ ನಿನ್ನ ಎಲ್ಲ ಯಜ್ಞದ ಆಹುತಿ ನನಗೆ, ನೀನು ಮಾಡ್ತಕ್ಕ ಎಲ್ಲ ಕರ್ಮ ನನಗೆ. ಇದು ಕ್ರತು ಮತ್ತು ಯಜ್ಞ ಅನ್ನುವಂಥದ್ದು ದೇವತೆಗಳಿಗೆ ಸಂಬಂಧಪಟ್ಟದ್ದು. ಅದರಲ್ಲಿ ಎಲ್ಲ ತತ್ವಾಭಿಮಾನ ದೇವತೆಗಳು ಸೋಮಯಾಗ ಮಾಡುವಾಗ ಅದರಲ್ಲಿ 100 ಜನ ಸೋಮಾಹುತಿ ಸೋಮರಸದ ಆಹುತಿಯನ್ನು ಸ್ವೀಕಾರ ಮಾಡುವುದಕ್ಕೆ 100 ಮಂದಿ ಸೋಮ ಅಧಿಕಾರಿ ದೇವತೆಗಳು ಅಂತ. ಸುಮಾರು ತತ್ವಾಭಿಮಾನಿ ದೇವತೆಗಳಿಗೆಲ್ಲ ನಾವು ಅಗ್ನಿಮುಖದಿಂದ, ಯಾಕೆ ನಮ್ಮ ದೇಹದೊಳಗೆ ಆ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅವರನ್ನೆಲ್ಲ ನಿಯಮನೆ ಮಾಡಿಕೊಂಡು ಭಗವಂತ ಇದ್ದಾನೆ. ನಮ್ಮ ದೇಹದೊಳಗಿರತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಆ ಭಗವಂತನ ಅನುಗ್ರಹದಿಂದ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಲಿ ಅಂತ ಆ ತತ್ವಾಭಿಮಾನಿ ದೇವತೆಗಳನ್ನು ಅವರೊಳಗಿರತಕ್ಕ ಭಗವಂತನನ್ನು ನಾವು ಆರಾಧಿಸ್ತೇವೆ. ಇದು ಯಜ್ಞ. ಈ ಯಜ್ಞದ ನಂತರ ಇನ್ನೊಂದು ಕ್ರಿಯೆ ಇದೆ ಮನುಷ್ಯರು ಮಾಡತಕ್ಕಂಥದ್ದು, ಪಿತೃಯಜ್ಞ. ಕ್ರತು ಯಜ್ಞ ಅನ್ನೋದು ಈಗ ದೇವತೆಗಳಿಗೆ ಅರ್ಪಣೆ ಆಹುತಿ ಕೊಟ್ಟು ದೇವತಾಂ ಉದ್ದೇಶ್ಯ ದ್ರವ್ಯತ್ಯಾಗೋ ಯಜ್ಞ ಅಂತ. ಅಂಥ ಆಯಾ ಬೇರೆ ಬೇರೆ ದೇವತೆಗಳ ಹೆಸರಿನಿಂದ ದ್ರವ್ಯತ್ಯಾಗ ಮಾಡಿದೆವು. ಆ ಎಲ್ಲ ಅಂತರ್ಯಾಮಿಯಾದ ನಾರಾಯಣನಿಗೆ ಸಲ್ಲಬೇಕು ಅನ್ನುವ ಅನುಸಂಧಾನ ಆಯಿತು. ಎರಡನೇ ಕ್ರಿಯೆ ಪಿತೃಯಜ್ಞ. ಪಿತೃಗಳಿಗೋಸ್ಕರ ಯಜ್ಞ ಮಾಡ್ತಾರೆ. ಪಿತೃಗಳಿಗೋಸ್ಕರ ಮಾಡುವ ಯಜ್ಞವನ್ನೇ ಶ್ರಾದ್ದ ಅಂತ ಕರೆಯೋದು. ಅಂದರೆ ಪಿತೃದೇವತೆಗಳನ್ನು ಕುರಿತು ಮಾಡುವ ಪೂಜೆ ಅದು. ಈ ನಿತ್ಯ ನಾವು ಪೀಠದಲ್ಲಿ ಮಾಡತಕ್ಕಂಥ ಪೂಜೆ ಉಂಟಲ್ಲ, ಅದು ತತ್ವಾಭಿಮಾನಿ ದೇವತೆಗಳನ್ನು ಕುರಿತು ಮಾಡುವ ಯಜ್ಞ. ಶ್ರಾದ್ದ ಅಂದರೆ ಪಿತೃದೇವತೆಗಳನ್ನು ಕುರಿತು ಮಾಡುವ ಯಜ್ಞ, ಪಿತೃಗಳನ್ನು ಕುರಿತಲ್ಲ. ಬಹಳ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಸತ್ತ ಜೀವಕ್ಕೆ ಶ್ರಾದ್ದ ಹಾಕುವುದು ಅಂತ. ಸತ್ತ ಜೀವಕ್ಕಲ್ಲ, ಸತ್ತ ಜೀವವನ್ನು ನಿಯಂತ್ರಿಸ್ತಕ್ಕಂಥ ಪಿತೃದೇವತೆಗಳಿಗೆ ಶ್ರಾದ್ದ ಹಾಕೋದು. ಅದು ವಿಶೇಷವಾಗಿ ವಿಶ್ವೇ ದೇವತೆಗಳು ಬರ್ತಾರೆ ಅದರಲ್ಲಿ. ವಿಶ್ವೇ ದೇವತೆಗಳು, ಆಮೇಲೆ ಯಮ ಸೋಮ ಕವ್ಯವಾಹ ಮತ್ತು 7 ಜನ ಪಿತೃಪತಿಗಳು, ಇವರೆಲ್ಲ ಬರ್ತಾರೆ. ಪುರೂರವಾರ್ದ್ರವನ್ಯಕಾನಾಂ ವಿಶ್ವೇಶಾಂ ದೇವಾನಾಂ ಅಂತ ಹೇಳ್ತಾರೆ ಪುರೋಹಿತರು. 10 ಮಂದಿ ವಿಶ್ವೇ ದೇವತೆಗಳು ಅಂತ. ಅವರಲ್ಲಿ ಪುರೂರವ ಆರ್ದ್ರವ ಅಂತ ಇಬ್ಬರು. ಅವರು ಪಿತೃಗಣದ ನಿಯಮನೆ ಮಾಡ್ತಕ್ಕಂಥ ಪೋರ್ಟ್ಫೋಲಿಯೋದವರು. ಹಾಗಾಗಿ ಈ ದೇಹದಿಂದ ಪಿತೃಗಣ ಅಂದರೆ ಪಿತೃದೇವತೆಗಳು ಅಂದರೆ ಯಾರು ಅಂದರೆ ಈ ಸ್ಥೂಲ ಶರೀರದಿಂದ ಬಿಡುಗಡೆಗೊಂಡ ಸೂಕ್ಷ್ಮ ಶರೀರದಲ್ಲಿ ಇರತಕ್ಕ ಜೀವ ಇದ್ದಾನಲ್ಲ, ಅವನಿಗೆ ನಮ್ಮ ಭಾಷೆಯಲ್ಲಿ ಮೃತ ಜೀವ ಅಂತ. ಅವನು ಜೀವ ಮೃತ ಆಗೋದಿಲ್ಲ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅಷ್ಟೇ ಮೃತ ಅಂತ. ಈ ಸ್ಥೂಲ ಶರೀರದಿಂದ ಹೊರಗೆ ಹೋದ ಸೂಕ್ಷ್ಮ ಶರೀರದಿಂದ ಇರತಕ್ಕಂಥ ಜೀವಗಳಿದ್ದಾರಲ್ಲ, ಅವರನ್ನು ನಿಯಂತ್ರಿಸುವ ಒಂದು ಪೋರ್ಟ್ಫೋಲಿಯೋ ಇದೆ. ಅವರಿಗೆ ಪಿತೃದೇವತೆಗಳು ಅಂತ ಹೆಸರು. ಅವರ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ನಲ್ಲಿ 3 ಜನ ಇದ್ದಾರೆ, ಯಮ ಸೋಮ ಕವ್ಯವಾಹ ಅಂತ. ಕವ್ಯವಾಹ ಅನ್ನುವವನು ಅಗ್ನಿ. ವೈಶ್ವಾನರ ಅಂತ ದೇವತೆಗಳಿಗೆ ಹೇಗೆ ಅಗ್ನಿಯೋ ಹಾಗೆ ಕವ್ಯವಾಹ ಅಂತ ಅವರ ಅಗ್ನಿ. ಮತ್ತೆ ಚಂದ್ರ ಪಿತೃದೇವತೆಗಳಿಗೆ, ಇನ್ನೊಬ್ಬ ಯಮ, ಅವನಂತೂ ಪಿತೃಗಳಿಗೆ ಸಂಬಂಧಪಟ್ಟವ, ಮೃತ ಜೀವಗಳಿಗೆ ಸಂಬಂಧಪಟ್ಟವ ಅಂತ ಎಲ್ರಿಗೂ ಗೊತ್ತಿದೆ. ಯಮ ಸೋಮ ಯಾಕೆ ಅಂದರೆ ಯಾರು ಮರಳಿ ಬಾರದ ಊರ್ಧ್ವಲೋಕಕ್ಕೆ ಹೋಗೋರೋ ಅವರಿಗೆ ಬಾಗಿಲು ಸೂರ್ಯಲೋಕ. ಮತ್ತೆ ಮತ್ತೆ ಮರಳಿ ಬರುವ ಪಿತೃಲೋಕಗಾಮಿಗಳ ಕೊನೆಯ ಹೆಡ್ ಕ್ವಾರ್ಟರ್ಸು ಚಂದ್ರಲೋಕ. ಆದ್ದರಿಂದ ಮರಳಿ ಬರುವವರ ತಾಣ ಚಂದ್ರ, ಮರಳಿ ಬರದವರ ದ್ವಾರ ಹೆಬ್ಬಾಗಿಲು ವೈಕುಂಠದ ಹೆಬ್ಬಾಗಿಲು ಸೂರ್ಯಲೋಕ. ಹಾಗಾಗಿ ಸೂರ್ಯನನ್ನು ಪಿತೃಲೋಕಕ್ಕೆ ಸಂಬಂಧಪಟ್ಟವನು ಹೇಳೋದಿಲ್ಲ, ಚಂದ್ರ ಪಿತೃಲೋಕಕ್ಕೆ ಸಂಬಂಧಪಟ್ಟವ. ಪಿತೃಯಾನದ ಕೊನೆಯ ಸ್ಟೇಷನು ಚಂದ್ರ. ದೇವಯಾನ ಪಿತೃಯಾನ ಅಂತ. ಪಿತೃಯಾನದ ಕೊನೆಯ ಸ್ಟೇಷನು ಚಂದ್ರ. ಸೋಮೋ ರಾಜ ಭವತಿ ಅಂತ ಅಲ್ಲಿಗೆ ಹೋಗಿ ಸೋಮಲೋಕದಲ್ಲಿ ನಿಲ್ತಾನೆ, ಮತ್ತೆ ಕೆಳಗೆ ಬರ್ತಾನೆ. ಹಾಗಾಗಿ ಯಮ ಸೋಮ ಕವ್ಯವಾಹ ಇವರು 3 ಜನ ಪಿತೃಗಳು. ಆಮೇಲೆ ವಸುರುದ್ರಾದಿತ್ಯ ಸ್ವರೂಪಾಣಾಂ ಪಿತೃಪಿತಾಮಹ ಪ್ರಪಿತಾಮಹಾನಾಂ, ಇವೆಲ್ಲ ಮಂತ್ರ ಹೇಳ್ತಾರೆ. ಆ ಮಂತ್ರದ ಅರ್ಥ ಎಂಥದ್ದು ಅಂತ ಹೇಳುವ ಪುರೋಹಿತರಿಗೂ ಗೊತ್ತಿರೋದಿಲ್ಲ, ಮಾಡುವ ಅಧಿಕಾರಿಗೂ ಗೊತ್ತಿರೋದಿಲ್ಲ. ಯಾರೋ ಸತ್ತವರು ಬರ್ತಾರೆ, ಬಂದು ತಿಂತಾರೆ, ಅವರು ಊಟಕ್ಕೆ ಕಾದಿರ್ತಾರೆ ಅಂತ ತಿಳ್ಕೊಂಡಿರ್ತಾರೆ ಮಾಡೋರು. ಪಾಪ ಭಾಳ ಜನ ತಿಳ್ಕೊಂಡಿರೋದು ಪಿತೃಗಳಿಗೆ ಹಸಿವಾಗುತ್ತೆ, ಅವರಿಗೆ ಹಸಿವಾದ ನಾವು ಪಿಂಡ ಹಾಕದೇ ಇದ್ದರೆ ಹಸಿದು ಒದ್ದಾಡ್ತಾ ಇದ್ದಾರೆ ಅಂತ. ಅವರ ಹಸಿವಿನ ನಿವಾರಣೆಗೋಸ್ಕರ ಪಿಂಡ ಹಾಕುವುದಾದರೆ ದಿನ ಹಾಕ್ರಿ, ವರ್ಷಕ್ಕೊಮ್ಮೆ ಯಾಕೆ? ಪಾಪ ಅವ್ರು ವರ್ಷಕ್ಕೊಮ್ಮೆ ತಿನ್ನಬೇಕು, 364 ದಿವಸ ಉಪವಾಸ ಹಾಕಿರಬೇಕು, ದಿನ ಪಿಂಡ ಹಾಕ್ರಿ.
ಅದು ಹಸಿವಿನ ನಿವಾರಣೆಗೋಸ್ಕರ ಅಲ್ಲ. ಮತ್ತೊಂದು ಏನು ಅಂದರೆ, ಪಿತೃಗಳು ಅಂದರೆ ನಾನು ಹೇಳಿದೆ ಸ್ಥೂಲ ಶರೀರದಿಂದ ಹೊರಕ್ಕೆ ಹೋದ ಜೀವಗಳು. ಸ್ಥೂಲ ಶರೀರದಿಂದ ಹೊರಕ್ಕೆ ಹೋದ ಜೀವಗಳಿಗೆ ಶರೀರ ಅನ್ನೋದು ಎಷ್ಟು ಸೂಕ್ಷ್ಮ ಶರೀರ ಅಂದರೆ, ಅದು ಪರಮಾಣುವಿಗಿಂತಲೂ ಸೂಕ್ಷ್ಮವಾಗಿರತಕ್ಕಂಥ ಜೀವದ ಒಂದು ಸ್ಥಿತಿ. ಆ ಜೀವಕ್ಕೆ ನೀವು ಇಷ್ಟಿಷ್ಟು ದೊಡ್ಡ ಪಿಂಡ ಹಾಗೆ ತಿನ್ನೋದು ಹೇಗೆ? ಅದು ಇದು ಆನೆಗಳ ಬಾಯಿಗೆ ಹಾಕುವ ಪಿಂಡ ಹಾಕಿದರೆ ಪಾಪ ಪರಮಾಣುವಿಗಿಂತ ಸಣ್ಣ ಆತ್ಮ ಆ ಪಿಂಡ ತಿನ್ನೋದು ಹೇಗೆ? ಇದೆಲ್ಲ ತಪ್ಪು ಕಲ್ಪನೆಗಳು. ಪಿತೃಗಳು ಅಂದರೆ ನಮ್ಮ ಮನೆತನದ ಹಿರಿಯರು, ಸತ್ತ ಜೀವ, ಅವರಿಗೆ ಹಸಿವಾಗುತ್ತೆ ಅದಕ್ಕೋಸ್ಕರ ಪಿಂಡ ಹಾಕುವುದಲ್ಲ. ಪಿತೃಪಿತಾಮ ಈ ಹಿಂದೆ ನಮ್ಮ ಮನೆತನದ ಹಿರಿಯರು ಅವರು ಸ್ವರ್ಗಕ್ಕೆ ಹೋಗೋದು ನರಕಕ್ಕೆ ಹೋಗೋದು ಅವರು ಮಾಡಿದ ಪುಣ್ಯಕರ್ಮದಿಂದ. ನಾವು ಹಾಕಿದ ಶ್ರಾದ್ದದಿಂದ ಅವರು ಸ್ವರ್ಗಕ್ಕೆ ಹೋಗೋದಿಲ್ಲ. ಕೆಲವೆಲ್ಲ ಸ್ಪಷ್ಟ ವಿಷಯಗಳನ್ನ ನಮ್ಮ ಜನ ತಿಳ್ಕೊಳ್ಬೇಕು. ಕೆಲವರಿಗೆ ಸಂಶಯ ಏನು ಅಂದರೆ, ಶ್ರಾದ್ದ ಮಾಡಿದರೆ ಸ್ವರ್ಗಕ್ಕೆ ಹೋಗುವುದಾದರೆ ಅಮೇರಿಕದವರು ಶ್ರಾದ್ದ ಮಾಡ್ತಾರಾ, ರಷ್ಯಾದವರು ಶ್ರಾದ್ದ ಮಾಡ್ತಾರಾ? ಅದನ್ನು ನಮ್ಮಲ್ಲಿ ಎಷ್ಟು ಜನ ಬ್ರಾಹ್ಮಣರು ಮಾತ್ರ ಶ್ರಾದ್ದ ಮಾಡೋದು, ಉಳಿದವರಿಗೆಲ್ಲ ಸದ್ಗತಿಯೇ ಇಲ್ವಾ? ಏನು ತಲೆಬುಡ ಗೊತ್ತಿಲ್ಲ ಶಾಸ್ತ್ರದ್ದು. ಒಟ್ಟು ಮಾತಾಡೋದು, ಪ್ರಶ್ನೆ ಹಾಕೋದು, ಒಟ್ಟು ಪ್ರಶ್ನೆ. ಹಾಗೆ ಹೇಳಲಿಲ್ಲ. ಸ್ವರ್ಗಕ್ಕೆ ಹೋಗಬೇಕಾಗಿದ್ದರೆ ಶ್ರಾದ್ದ ಮಾಡಬೇಕು ಅಂತ ನಮ್ಮ ಪ್ರಾಚೀನರು ಹೇಳಲಿಲ್ಲ. ಸ್ವರ್ಗಕ್ಕೆ ಹೋಗೋದು ನರಕಕ್ಕೆ ಹೋಗೋದು ಅವನವನು ಮಾಡಿದ ಪುಣ್ಯಕರ್ಮ ಪಾಪ ಪುಣ್ಯಗಂಧ. ಮಗ ಮಾಡಿದ ಶಾಖದಿಂದ ಅಪ್ಪ ಸ್ವರ್ಗಕ್ಕೆ ಹೋಗೋಲ್ಲ. ಮತ್ತು ಶ್ರಾದ್ದ ಯಾಕೆ ಮಾಡೋದು ಅಂದರೆ, ಇವನ ಪೋರ್ಟ್ಫೋಲಿಯೋದವರಿದ್ದಲ್ಲ ಪಿತೃದೇವತೆಗಳು. ಈ ಮೃತ ಜೀವ ಪಿತೃದೇವತೆಗಳ ಸ್ವಾಧೀನದಲ್ಲಿ ಇದೆ. ಒಮ್ಮೊಮ್ಮೆ ಏನಾಗತ್ತೆ ಅಂದರೆ, ಸ್ವರ್ಗಕ್ಕೆ ಹೊರಟ ಪುಣ್ಯ ಜೀವಕ್ಕೆ ಕೂಡ ದಾರಿಯಲ್ಲಿ ರೋಡ್ ಬ್ಲಾಕ್ ಆಗೋದು ಅಂತುಂಟು. ನಮ್ಮಲ್ಲಿ ಶಿವರಾತ್ರಿ ದಿವಸ ಮಾಡ್ತಾರಲ್ಲ ನಮ್ಮ ಕಿಡಿಗೇಡಿ ಹುಡುಗರು, ಸುಮ್ಮನೆ ರಸ್ತೆಯಲ್ಲಿ ಕಾರು ಹೋಗ್ತಾ ಕಲ್ಲಿಟ್ಬಿಡೋದು. ಪುಣ್ಯವೂ ಇಲ್ಲ ಪುರುಷಾರ್ಥವೂ ಇಲ್ಲ, ಹುಡುಗಾಟ. ಅಂಥ ಸಂದರ್ಭದಲ್ಲಿ ನಾವು ಹೋಗ್ತಾ ಇರ್ತೇವೆ, ನಮ್ಮ ಗಾಡಿ ಹೋಗ್ತಾ ಇರುತ್ತೆ, ರಸ್ತೆ ಉದ್ದ ಕಲ್ಲಿಟ್ಬಿಟ್ಟಿರ್ತಾರೆ. ಏನು ಮಾಡಬೇಕು? ನಾವು ಇಳಿದು ಆ ಕಲ್ಲು ತೆಗೆದು ಮುಂದೆ ಹೋಗಬೇಕಾ? ನಮ್ಮ ವಾಹನದ ಸಮಸ್ಯೆ ಏನಿಲ್ಲ, ನಮ್ಮ ಕಾರ್ ಕೆಟ್ಟು ನಿಲ್ಲೋದಲ್ಲ, ಎದುರಿನಲ್ಲಿ ರೋಡ್ ಬ್ಲಾಕು. ಹಾಗೆ ಯಾವುದೋ ಒಂದು ದುರಿತದ ಪ್ರಭಾವದಿಂದ ಸಜ್ಜೀವಗಳಿಗೆ ಕೂಡ ಮುಂದೆ ಹೋಗುವಾಗ ಬಾಗಿಲು ಮುಚ್ಚಿ ಹೋಗೋದು ಅಂತುಂಟು, ರೋಡ್ ಬ್ಲಾಕ್ ಆಗೋದು ಅಂತುಂಟು. ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವರಿಗೆ, ಕ್ಲೋಸ್. ಆವಾಗ ಅವರಿಗೆ ಏನು ಮಾಡಬೇಕು ಅಂದರೆ, ಆವಾಗ ಅದನ್ನು ನಿವಾರಣೆ ಮಾಡತಕ್ಕಂಥ ಕರ್ಮಾನುಷ್ಠಾನ ಆ ಜೀವಕ್ಕೆ ಇಲ್ಲ ಸೂಕ್ಷ್ಮ ಶರೀರದಲ್ಲಿ. ಅದಕ್ಕೋಸ್ಕರ ನಮ್ಮ ಹಿರಿಯರು ಸತ್ಕರ್ಮದಿಂದ ಮೇಲೆ ಹೋದಾಗ ಯಾವುದೋ ಕಾರಣದಿಂದ ಅವರಿಗೆ ಮಧ್ಯದಲ್ಲಿ ಏನಾದರೂ ಪ್ರತಿಬಂಧಕಗಳು ಬಂದರೆ ಅದನ್ನು ಪರಿಹಾರ ಮಾಡಿ ಅವರಿಗೆ ರೋಡ್ ಕ್ಲಿಯರೆನ್ಸ್ ಕೊಡಿ ಅಂತ ಪಿತೃದೇವತೆಗಳ ಪ್ರಾರ್ಥನೆಗೋಸ್ಕರ ಶ್ರಾದ್ದ ಇರೋದು. ಹಾಗಾದರೆ ರೋಡ್ ಕ್ಲಿಯರೆನ್ಸ್ ಇದ್ದರೆ ಶ್ರಾದ್ದ ಮಾಡೋದು ಬೇಡಲ್ಲ. ನಿಮಗೆ ಯಾವಾಗ ವರ್ತಮಾನ ಲೆಟ್ರ್ ಬಂತ ಅವರದ್ದು, ರೋಡ್ ಕ್ಲಿಯರೆನ್ಸ್ ಇದೆ ಶ್ರಾದ್ದ ಮಾಡಬೇಡಿ ಅಂತ? ನಮಗೆ ಗೊತ್ತಿಲ್ಲಲ್ಲ, ನಾವು ಮಾಡ್ತಾ ಇರೋದು ಒಂದು ಕೃತಜ್ಞತೆ, ಹಿರಿಯರು ಸತ್ತ ದಿವಸದ ನೆನಪು, ಕೃತಜ್ಞತೆ. ರೋಡ್ ಕ್ಲಿಯರೆನ್ಸ್ ಇದ್ದರೆ ಮಾಡಿರಿ, ಇಲ್ಲದಿದ್ದರೆ ಪಿತೃದೇವತೆಗಳ ಪೂಜೆ ಸ್ವೀಕಾರ ಮಾಡಿರಿ, ಅಷ್ಟೇ. ಹಾಗಾಗಿ ಅದು ಎಲ್ಲೋ ಪ್ರತಿಬಂಧಕ ಇದ್ದಾಗ ಪುಣ್ಯ ಜೀವಿಗಳು ಒಮ್ಮೊಮ್ಮೆ ಅದನ್ನು ಮೆಸೇಜ್ ಕೊಟ್ಟು ಪ್ರತಿಬಂಧಕ ನಿವೃತ್ತಿ ಮಾಡಿಕೊಳ್ಳುತ್ತಾರೆ. ಎಲ್ಲರಿಗೆ ಹೇಳಲಿಕ್ಕೆ ಆಗುವುದಿಲ್ಲ, ಅಂಥ ಶಕ್ತಿ ಇರುವುದಿಲ್ಲ. ಹಾಗಾಗಿ ಪುಣ್ಯ ಜೀವದ ಸದ್ಗತಿಗೆ ಪ್ರತಿಬಂಧಕ ಇದ್ದರೆ ಅದನ್ನು ಪರಿಹಾರ ಮಾಡಿ ಅಂತ ಪಿತೃದೇವತೆಗಳ ಆರಾಧನೆ ಪುಣ್ಯಶ್ರಾದ್ದ ಅಂದರೆ. ಆದ್ದರಿಂದ ಅದನ್ನು ಮಾಡ್ತಾ ಇರಬೇಕು. ಇದನ್ನೇ ಅವನು ಹೇಳಿದನು, ಸ್ವಧಾಹಂ ಪಿತೃದೇವತೆ. ಇದು ಪಿತೃಯಜ್ಞ. ದೇವತೆಗಳನ್ನು, ಬದುಕಿರುವವರ ಶ್ರೇಯಸ್ಸಿಗೋಸ್ಕರ ದೇವತೆಗಳ ಯಜ್ಞ, ಸತ್ತವರ ಶ್ರೇಯಸ್ಸಿಗೋಸ್ಕರ ಪಿತೃಯಜ್ಞ. ಇದನ್ನು ಹಿಂದಿನವರು ಮಾಡ್ತಿದ್ರು. ಈಗ ದೇವತೆಗಳಿಗೆ ಕ್ರತು ಯಜ್ಞ ಎರಡು ದೇವತೆಗಳಿಗೆ ಸಂಬಂಧಪಟ್ಟ. ಪಿತೃಗಳಿಗೆ ಸಂಬಂಧಪಟ್ಟದ್ದನ್ನು ಕೃಷ್ಣ ಹೇಳ್ತಾನೆ. ಸ್ವಧಾ ಗೊತ್ತಿದೆ ನಿಮಗೆ, ಪಿತೃಭ್ಯ ಸ್ವಧಾ ಅಂತ ಮಂತ್ರ ಕೇಳಿರಬೇಕು ನೀವು. ದೇವತೆಗಳಿಗೆ ಇಂದ್ರಾಯ ಸ್ವಾಹ, ಸ್ವಾಹಾಕಾರ ದೇವತಾನಾಂ, ಪಿತೃಣಾಂ ಸ್ವಧಾಕಾರ ಅಂತ. ಪಿತೃಗಳಿಗೆ ಕೊಡುವುದಕ್ಕೆ ಒಂದು ಶಬ್ದ ಇದೆ, ಮಂತ್ರ. ಸ್ವಾಹ ಅಂದರೆ ಪಿತೃದೇವತೆಗಳಿಗೆ ಸಲ್ಲುವುದಿಲ್ಲ. ಅದು ದೇವತೆಗಳಿಗೆ ಕಳಿಸಬೇಕಾಗಿದ್ರೆ ಅದು ಅಡ್ರೆಸ್ ಥರ. ಈ ಮಂತ್ರಗಳು ದೇವತೆಗಳಿಗೆ ನಾವು ಕಳಿಸುವಂಥ ಏನು ದ್ರವ್ಯ ಏನು ಅಗ್ನಿಯಲ್ಲಿ ಕೊಡ್ತೇವೆ, ಅಗ್ನಿ ಪೋಸ್ಟ್ಮ್ಯಾನ್ ಥರ. ಅಗ್ನಿ ಅವನ ಹೆಸರೇ ಹವ್ಯವಹ ಅಂತ. ದೇವತೆಗಳಿಗೆ ನಾವು ಕೊಟ್ಟದ್ದನ್ನು ಮುಟ್ಟಿಸುವವ, ಅವನು ಪೋಸ್ಟ್ಮ್ಯಾನ್ ಇದ್ದ ಹಾಗೆ. ಈ ಮಂತ್ರಗಳು ಅಡ್ರೆಸ್ ಇದ್ದ ಹಾಗೆ. ಅದರಲ್ಲಿ ಸ್ವಾಹ ಅಂದರೆ ಅದು ದೇವತೆಗಳ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ. ಸ್ವಧಾ ಅಂತ ಹೇಳಿಬಿಟ್ರೆ ಪಿತೃಲೋಕಕ್ಕೆ ಹೋಗುತ್ತೆ, ಅದು ಅಲ್ಲಿ ಡೆಲಿವರಿ ಆಗುತ್ತೆ. ಆದ್ದರಿಂದ ಈ ಮಂತ್ರಗಳು ಅಡ್ರೆಸ್ ಇದ್ದ ಹಾಗೆ. ಸುರುವಿನದು ಸ್ವಾಹ ಯಜ್ಞ ಯಾಗ ಆಯಿತು. ಆಮೇಲೆ ಪಿತೃಗಳಿಗೆ ಸಲ್ಲಿಸುವಾಗ ಸ್ವಧಾ ಅಂತ ಅನ್ನು ಪಿಂಡ ಪ್ರದಾನ ಮಾಡು. ಪಿತೃಭ್ಯ ಸ್ವಧಾ, ಪಿತೃಗಳಿಗೆ ಸಲ್ಲುತ್ತೆ. ಪಿತೃಗಳಿಗೆ ಸಲ್ಲುತ್ತೆ.
ಕೃಷ್ಣ ಹೇಳ್ತಾನೆ, ಸ್ವಧಾ ಅಹಂ. ಬರೀ ದೇವತೆಗಳಿಗೆ ಅಲ್ಲ, ನೀವು ಪಿತೃದೇವತೆಗಳಿಗೆ ಸಲ್ಲಿಸಿದ್ದು ಕೂಡ ನನಗೇ ಅದು ಸಲ್ಲಬೇಕು. ನನ್ನ ಮೂಲಕವೇ ಪಿತೃದೇವತೆಗಳಿಗೆ, ಮೃತ ಜೀವಗಳಿಗೆ, ಜಗತ್ತಿನ ಪ್ರತಿಯೊಂದು ವಸ್ತುವನ್ನು ನೇಮಿಸುವ ಶಕ್ತಿ ನಾನು ನನ್ನ ಮೂಲಕ ಸಲ್ಲಬೇಕು. ಸ್ವಧಾಹಂ ಅದಾಯಿತು. ಆಮೇಲೆ ಮನುಷ್ಯರು, ದೇವತೆಗಳಾಯಿತು, ಪಿತೃಗಳಾಯಿತು. ಆಮೇಲೆ ಉಳಿದ ನಮ್ಮ ಸರದಿ, ಮನುಷ್ಯರ ಸರದಿ. ಮನುಷ್ಯರಿಗೆ ಎರಡು ಎಂತು ಅಂದರೆ, ಮನುಷ್ಯರ ಆಹಾರ, ಮುಖ್ಯವಾದ ಆಹಾರ ಅಂತಂದರೆ ಔಷಧಿ. ಮನುಷ್ಯನ ಆಹಾರ ಔಷಧಿ. ಔಷಧಿ ಅಂದರೆ ಫಲ ಕೊಟ್ಟು ಸಾಯುವ ಗಿಡ, ಪ್ಲಾಂಟ್ಸ್. ಉದಾಹರಣೆಗೆ ಅಕ್ಕಿ, ತೆನೆ ಬಿಟ್ಟು ಕೂಡಲೇ ಕಟಾವೆಲ್ಲ ಮಾಡೋದು, ಅದು ಅದರ ಪ್ರಸವವೇ ಅದರ ಸಾವು. ಅಂಥದ್ದಕ್ಕೆ ಸಂಸ್ಕೃತದಲ್ಲೇ ಔಷಧಿ ಅಂತಾರೆ. ಅದು ಫಲ ಕೊಟ್ಟು ಸಾಯುವಂಥದ್ದು. ಕಟಾವು, ತೆನೆ ಬಿಟ್ಟಿತು ಕಟಾವು ಮಾಡಿದೆವು, ಬಾಳೆ ಗೊನೆ ಬಿಟ್ಟಿತು ಕಡಿದೆವು ಮರ. ಅಂದರೆ ಅದರ ಪ್ರಸವವೇ ಅದರ ಸಾವು. ಅದು ಮಕ್ಕಳನ್ನು ಹೆತ್ತು ಸಾಯುವಂಥದ್ದು. ಮತ್ತೆ ಅಯ್ಯೋ ಇಷ್ಟು ತೆನೆ ಕೊಟ್ಟಿತು, ಇರಲಿ ಇನ್ನೊಂದು 10 ವರ್ಷ ಅಂತ ಬಿಡ್ತಾರೆ. ಏನು ಯಾರಾದರೂ ಇಟ್ಟು ಬಿಟ್ಟರೆ ಉಪಯೋಗ ಇಲ್ಲ, ಅದು ಸತ್ತು ಹೋಗುತ್ತೆ ಗಿಡ, ಬಾಳೆ ಗಿಡ. ಓ ಎಷ್ಟು ದೊಡ್ಡ ಗೊನೆ ಕೊಟ್ಟಿದೆ, ಇನ್ನು ಕೊಡ್ತಾ ಇರಲಿ ಅಂತ ಬಿಡ್ತಾರೆ ಯಾರಾದರೂ. ಬಿಡೋಲ್ಲ ಅದು, ಯಾಕಂದರೆ ಕೊಡೋಲ್ಲ ಅದು. ಮತ್ತೆ ನಾವು ಅದನ್ನು ಕಡಿಯದೇ ಇದ್ದರೆ ಅದು ತನ್ನಷ್ಟಕ್ಕೆ ಸತ್ತು ಹೋಗುತ್ತೆ, ಅದು ಬೇರೆ ಒಂದು ಚಿಗುರು ಬರುತ್ತೆ ಬುಡದಲ್ಲಿ. ಹಾಗಾಗಿ ಮನುಷ್ಯ ತಿನ್ನುವ ಆಹಾರ ಗೋಧಿ, ಜೋಳ, ಎಲ್ಲ ಧಾನ್ಯಗಳು, ಎಲ್ಲ ಧಾನ್ಯಗಳು ಹಾಗೆ. ನವಧಾನ್ಯ ಏನು ಮನುಷ್ಯ ತಿನ್ನುವುದು ಧಾನ್ಯ, ದವಸ ಧಾನ್ಯಗಳು, ಅವು ಔಷಧಿಗಳು. ಯಾಕೆಂದರೆ ಅವು ತೆನೆ ಬಿಟ್ಟು ಕೋಡು ಬಿಟ್ಟು ಕೂಡಲೇ ನಿಮಗೀಗ ಅಳಸಂಡೆ ತಗೊಳ್ಳಿ, ಅಥವಾ ಉದ್ದು ತಗೊಳ್ಳಿ, ರಾಜಮಾಷ ಉದ್ದು ತಗೊಳ್ಳಿ, ಹುರುಳಿ ತಗೊಳ್ಳಿ, ಯಾವುದೇ ಧಾನ್ಯ ತಗೊಳ್ಳಿ, ಆ ಧಾನ್ಯಗಳು ಅದು ಫಲ ಕೊಟ್ಟ ಕೂಡಲೇ ಗಿಡ ಸಾಯೋದು, ಮತ್ತೆ ಮುಂದಿನ ವರ್ಷಕ್ಕೆ ಬಿಡಲಿಕ್ಕಿಲ್ಲ. ಹಾಗಾಗಿ ಇದನ್ನು ಔಷಧಿಗಳು ಅಂತಾರೆ. ಔಷಧಿಗಳು ಮನುಷ್ಯನ ಆಹಾರ. ಬೇರೆಯೂ ಇರ್ತವೆ, ಕೈಗಾಲಿ ಇರುವುದನ್ನು ತಿಂತಾರೆ ಮನುಷ್ಯರು, ಇಲ್ಲ ಅಂತಲ್ಲ. ಇದು ವಿಶೇಷವಾಗಿ ಮನುಷ್ಯರ ಆಹಾರ. ಔಷಧಿ ಅಲ್ಲದನ್ನು ತಿನ್ಬೋದು. ಈಗ ಔಷಧಿಗೆ ಸೇರೋದಿಲ್ಲ ಯಾವುದು, ಮಾವಿನ ಹಣ್ಣು, ಹಲಸಿನ ಹಣ್ಣು, ಈ ಫ್ರೂಟ್ಸು ಔಷಧಿಯಲ್ಲಿ ಸೇರೋಲ್ಲ. ಅವು ಅನೇಕ ವರ್ಷ ಫಲ ಕೊಡ್ತಾ ಇರ್ತವೆ, ಫಲ ಕೊಟ್ಟು ಸಾಯುವವುಗಳಲ್ಲ. ಆದರೆ ಮೂಲಭೂತವಾಗಿ ನಾವು ಧಾನ್ಯ ಆಹಾರವಾಗಿ ಬಳಸೋದು ಅಕ್ಕಿ, ಗೋಧಿ, ಇವೆಲ್ಲ ಔಷಧಿಗಳು. ಅದರಿಂದ ಔಷಧಿಗಳ ಸಮುದಾಯ ಔಷಧ. ಮನುಷ್ಯರ ಔಷಧ ಅಂದರೆ ಮನುಷ್ಯರ ಆಹಾರ. ಆರೋಗ್ಯವಂತರಾದ ಮನುಷ್ಯರಿಗೂ ಔಷಧವೇ ಆಹಾರ, ಆರೋಗ್ಯ ಕೆಟ್ಟರೂ ಔಷಧವೇ. ಆರೋಗ್ಯ ಕೊಟ್ಟ ಬೇರೆ ಔಷಧ, ಆರೋಗ್ಯ ಇದ್ದ ಬೇರೆ ಔಷಧ ಅಷ್ಟೇ. ಔಷಧಂ ಅಂದರೆ ಔಷಧೀನಾಂ ಸಮುದಾಯ, ಧಾನ್ಯಗಳು. ಅಹಂ ಔಷಧಂ. ನೀವು ನನ್ನ ಹೊಟ್ಟೆಗೆ ಔಷಧಿ ಧಾನ್ಯ ತಿಂದೆ ಅಂತ ತಿಳ್ಕೊಬೇಡ್ರಿ. ನಿಮ್ಮ ಹೊಟ್ಟೆಗೆ ನೀವು ತಿನ್ನೋದು ನಿಮ್ಮ ಹೊಟ್ಟೆಯಲ್ಲಿರತಕ್ಕಂಥ ನನಗೇ ಸಲ್ಲುವಂಥದ್ದು. ದೇವತೆಗಳಿಗೆ ಆಯಿತು, ಪಿತೃಗಳಿಗಾಯಿತು. ಅಹಂ ಮನುಷ್ಯರು ಪ್ರಾಣಿಗಳು ಯಾರ್ಯಾರು ಏನೇನು ತಿಂತಾರೆ ಅದು ಅದ್ರ ಒಳಗಿರತಕ್ಕಂಥ ನನಗೇ ಸಲ್ಲಬೇಕಾದ, ನಾನು ಅದನ್ನು ಸ್ವೀಕಾರ ಮಾಡ್ತೇನೆ, ನಿಮಗೆ ಕೊಡ್ತೇನೆ. ಅಹಂ ಔಷಧಂ. ಅದೇ ಆಮೇಲೆ ಕಾಯಿಲೆ ಬಂತು. ಕಾಯಿಲೆ ಬಂದಾಗ ಔಷಧ ತಗೊಳ್ಳಿಕ್ಕೆ ಡಾಕ್ಟ್ರ್ ಹತ್ರ ಹೋದೆವು. ಡಾಕ್ಟ್ರ್ ಏನೋ ಔಷಧ ಕೊಟ್ಟರು. ಕೃಷ್ಣ ಹೇಳ್ತಾನೆ, ಡಾಕ್ಟ್ರ್ ಕೊಡೋದಲ್ಲಯ್ಯ, ಅಹಂ ಔಷಧಂ. ನಿನಗೆ ಡಾಕ್ಟ್ರ್ ಔಷಧ ಕೊಟ್ಟರು ಗುಣ ಆಗೋಲ್ಲ. ನಾನು ಆ ಔಷಧದಲ್ಲಿ ಬಂದು ಕೂತ್ರೆ, ರೋಗ ನಿವಾರಕ ಶಕ್ತಿಯಾಗಿ ನಾನು ಅದರಲ್ಲಿ ಕೂತ್ರೆ ಗುಣ ಆಗತ್ತೆ. ಇಲ್ಲದೇ ಯಾವ ಡಾಕ್ಟ್ರ್ ಏನು ಕೊಟ್ಟರು ಗುಣ ಆಗೋಲ್ಲ. ಅದರಿಂದ ಔಷಧ ಕೊಡೋರು ಡಾಕ್ಟ್ರಲ್ಲ, ನಾನು ಒಂದು. ಅಹಂ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ. ಔಷಧ ಕೊಡ್ತಕ್ಕವ ನಾನು, ಔಷಧಿಯಿಂದ ರೋಗ ನಿವೃತ್ತಿ ಮಾಡುವವ ನಾನು, ಔಷಧಿಗಳಲ್ಲಿ ಇರುವವ ನಾನು, ಔಷಧಿಯಿಂದ ನಿಮ್ಮ ಹಸಿವು ನಿವೃತ್ತಿ ಮಾಡಿ ನಿಮ್ಮನ್ನು ರಕ್ಷಣೆ ಮಾಡತಕ್ಕವ ನಾನು, ಪಿತೃಗಳ ಸ್ವಧಾದಲ್ಲಿ ಇದ್ದು ಪಿತೃಗಳಿಗೆ ತೃಪ್ತಿ ಕೊಡ್ತಕ್ಕವ ನಾನು, ದೇವತೆಗಳ ಆಹುತಿ, ದೇವತೆಗಳ ಯಜ್ಞ ಯಾಗಾದಿ ಕರ್ಮಗಳಲ್ಲಿ ಇದ್ದು ದೇವತೆಗಳಿಗೆ ತೃಪ್ತಿ ಕೊಡ್ತಕ್ಕವ ನಾನು. ಇಡೀ ಜಗತ್ತು ದೇವತೆಗಳು, ಪಿತೃಗಳು, ಮನುಷ್ಯರು, ಸಮಸ್ತ ಪ್ರಾಣಿಜಾತದ ಒಳಗಿದ್ದು ಅವರವರಿಗೆ ಆಯಾ ಆಹಾರವನ್ನು ಒದಗಿಸಿ ಅದನ್ನು ಮೊದಲು ನಾನು ಸ್ವೀಕರಿಸಿ ಸಾರಾನ್ನವನ್ನು ಉಳಿದ ಆಹಾರದಿಂದ ಅದನ್ನು ತಗೊಂಡವರಿಗೂ ಹೊಟ್ಟೆ ತುಂಬುವಂತೆ ಮಾಡಿ ಇಡೀ ಜಗತ್ತನ್ನು ರಕ್ಷಣೆ ಮಾಡತಕ್ಕಂಥ ಶಕ್ತಿ ನಾನು. ಅಷ್ಟೇ ಅಲ್ಲ, ಮಂತ್ರೋಹಂ. ಅದು ಹೇಗೆ ಸ್ವಾಮಿ? ನಾವು ಇಂದ್ರಾಯ ಸ್ವಾಹ ಇಂದ್ರಾಯೇದನ್ನಮಮ, ಇಂದ್ರನಿಗೆ ಅಂತ ಆಹುತಿ ಕೊಟ್ಟಿದ್ದೇವೆ, ನೀನು ತಗೊಳ್ಳು ಹೇಗೆ ಅದನ್ನು? ಅಗ್ನೇ ಸ್ವಾಹ ಅಗ್ನೇಯದನ್ನಮ, ಭೂ ಸ್ವಾಹ ಅಗ್ನೇಯೇ. ಅದನ್ನು ಹೇಳ್ತಾರೆ ಕೆಲವರು, ಅಗ್ನೇಯ ನಿರುದ್ಧಾಯ ಅಂತ ಹೇಳ್ತಾರೆ. ಇದು ಭೂಸ್ವಾಹ ಅಗ್ನೇಯೇ ಇದನ್ನಮಮ, ಭುವಸ್ವಾಹ ವಾಯವೇ ಇದನ್ನಮಮ, ಸುವಸ್ವಾಹ ಆದಿತ್ಯಾಯೇ ಇದನ್ನಮಮ, ಭೂರ್ಭುವ ಸುವಸ್ವಾಹ ಪ್ರಜಾಪತೇ ಇದನ್ನಮಮ. ನಾವು ಬೇರೆ ಬೇರೆ ಅಡ್ರೆಸ್ ಕೊಟ್ಟು ಕಳಿಸಿದ್ದೇವೆ. ಎಲ್ಲ ನಿನಗೆ ಸಂದರೆ ಇದು ರಾಂಗ್ ಆಯ್ತಲ್ವ? ನಾವು ಅಡ್ರೆಸ್ ಬೇರೆ ಬರೆದದ್ದು ಯಾಕೆ?
ನೀನು ಹೇಳಿದ ಎಲ್ಲ ನಿನಗೆ ಬಂದು ಸೇರೋದು ಅಂತ. ಮತ್ತು ನಾವು ಬೇರೆ ಬೇರೆ ಅಡ್ರೆಸ್ ಬರೀದು ಯಾಕೆ? ಕೃಷ್ಣ ಹೇಳಿದ, ಬೇರೆ ಬೇರೆ ಅಡ್ರೆಸ್ನಲ್ಲಿರುವ ನನಗೆ. ನೀವು ಎಲ್ಲಿ ಕಳಿಸಿದ್ರು ಬೇರೆ ಬೇರೆ ವಿಳಾಸದಲ್ಲಿ ನಾನೇ ಇರೋದು ಅಂತ. ಅಗ್ನಿ ಅಗ್ನಿ ಅಂದರೆ ಅಗ್ನಿ ಅಂತರ್ಗತನ ನನಗೆ ಬರುತ್ತೆ, ಸೂರ್ಯ ಅಂದರೆ ಸೂರ್ಯ ಅಂತರ್ಗತನ ನನಗೆ, ವಾಯು ಅಂದರೆ ವಾಯು ಅಂತರ್ಗತ, ಎಲ್ಲ ಕಡೆಯೂ ನಾನೇ ಇರೋದಲ್ವ. ಅದು ನೀವು ಏನು ಅಡ್ರೆಸ್ ಬರೆದ್ರೆ ಏನು ಉಪಯೋಗ? ಯಾವ ಅಡ್ರೆಸ್ ಬರೆದ್ರು ಐ ಆಮ್ ಎವ್ರಿವೇರ್, ಪ್ರತಿಯೊಂದು ಕಡೆ ಇರೋದು ನಾನೇ. ಆದ್ದರಿಂದ ಯಾವ ಮಂತ್ರ ರಾಂಗ್ ಅಡ್ರೆಸ್ ಏನಲ್ಲ. ನೀವು ಮಂತ್ರ ಅಗ್ನೇ ಸ್ವಾಹ ಅಡ್ರೆಸ್ ಬರೆದ್ರಿ ಅಲ್ವಾ, ಸ್ವಾಹ ಅನ್ನೋದು ದೇವತೆಗಳಿಗೆ ಅನ್ನೋದು ಸೂಚನೆ ಮಾಡುತ್ತೆ. ಅಗ್ನಿ ಅನ್ನೋದು ಅಗ್ನಿನಾಮಕನಾದ ದೇವತೆಗೆ ಅಂತ ಇಷ್ಟ ಆಯ್ತಲ್ಲ ಅಡ್ರೆಸ್ಸು, ಹೋಯ್ತು ಅಲ್ಲಿಗೆ. ಅಗ್ನಿ ಅಂತರ್ಗತ ನನಗೆ ಬಂತು, ಕರೆಕ್ಟ್ ಆಯಿತು. ಮತ್ತು ಅಡ್ರೆಸ್ ಬರೆದ್ರೆ ರಾಂಗ್ ಆಗಲಿಲ್ಲ. ಆದಿತ್ಯ ಯಸ್ವಾಹ ಅಂತ ಸೂರ್ಯ ಯಸ್ವಾಹ ಅಂದರೆ ಸೂರ್ಯ ಅಂತರ್ಗತ ನನಗೆ ಬಂತು. ಅದರಿಂದ ಅಡ್ರೆಸ್ ಡೆಲಿವರಿ ಕರೆಕ್ಟ್ ಆಗಿದೆ. ಅಡ್ರೆಸ್ ಬರೆದದ್ದು ತಪ್ಪಲ್ಲ, ಡೆಲಿವರಿಯೂ ತಪ್ಪಾಗಲಿಲ್ಲ. ನೀವು ತಿಳ್ಕೊಂಡದ್ದು ಅಗ್ನಿ ಅಂದರೆ ಅದು ಎಷ್ಟು ತಪ್ಪು ಅಂದರೆ, ಕೃಷ್ಣ ಹೇಳ್ತಾನೆ, ನೀವು ಅಗ್ನಿ ಅಂದರೆ ಎಂಥದ್ದು? ಅಗ್ನಿ ಅಂದರೆ ನಾರಾಯಣ ಮತ್ತೆ ಎಂಥದ್ದು ಅಗ್ನಿ ಅಂದರೆ? ಅಗ್ನಿ ಅಂದರೆ ಉರಿಯುವ ಬೆಂಕಿಯ? ನಿಜವಾಗಿ ಅಷ್ಟೇ ಅಲ್ವ, ಅಗ್ನಿಯಿಂದ ಉರಿಯುವ ಬೆಂಕಿ, ಫೈರ್. ಅಗ್ನಿಗೆ ಆಹುತಿ ಕೊಡೋದು ನೀವು? ಏನು ಪುಣ್ಯ ಉಂಟು ಅಗ್ನಿ ಆಹುತಿ ಕೊಟ್ಟರೆ? ಸುಟ್ಟು ಹೋದ ಅಷ್ಟೇ ಬಂತು. ಇವತ್ತು ಹೇಳ್ತಾರಲ್ಲ ವಿಚಾರವಾದಿಗಳು, ಬೆಂಕಿಗೆ ಆಹುತಿ ಕೊಟ್ಟರೆ ಏನು ಬಂತು? ಸುಟ್ಟದ್ದಷ್ಟೇ, ಅಷ್ಟು ಧಾನ್ಯ ಸುಟ್ಟದ್ದಷ್ಟೇ ಬಂತು, ವೇಸ್ಟು ಅಂತ. ತುಪ್ಪ ಹಾಕಿದರೆ ವೇಸ್ಟು. ಯಾಕೆಂದರೆ ಅವರ ಕಣ್ಣಿಗೆ ಕಾಣುವಂಥ ಅಗ್ನಿಯನ್ನು ಹಾಕಿದರೆ ವೇಸ್ಟೇ ಅಲ್ಲೋ? ಬೆಂಕಿ ಅಲ್ಲ. ಅಗ್ನೇ ಸ್ವಾಹ ಅನ್ನೋರಿಗೂ ಬೆಂಕಿಗೆ ಆಹುತಿ ಹಾಕೋದಲ್ಲ, ಮತ್ತು ಬೆಂಕಿನಲ್ಲಿರತಕ್ಕಂಥ ಅಗ್ನಿನಾಮಕ ದೇವತೆಗೆ. ಓಹೋ, ನಿಮಗೆ ಕಾಣದೇ ಇದ್ದ ಒಂದು ಶಕ್ತಿ ಬೇಕು ನಿಮಗೂ ಕೂಡ. ನೀವು ಬೆಂಕಿಗೆ ಆಹುತಿ ಕೊಡೋದಲ್ಲ, ಅಗ್ನಿನಾಮಕ ದೇವತೆಗೆ ಎಲ್ಲಿಂದ ಬಂತು ರೀ ನಿಮಗೆ ಹೇಳಿದ್ದನ್ನು ಕೊಡುವ ಶಕ್ತಿ? ಅಗ್ನಿನಾಮಕ ದೇವತೆಗೂ ಶಕ್ತಿ ಕೊಡ್ತೇವೆ, ಅಗ್ನಿ ಅಂತರ್ಗತನ ಅದು ನಾರಾಯಣ. ಇದನ್ನು ಇಷ್ಟೇ ವಿಷಯ. ನೀವಾದರೂ ಅಗ್ನಿ ಅಂದರೆ ಬೆಂಕಿ ಅಲ್ಲ, ನಿಮಗೂ ಅದರ ಒಳಗಿರತಕ್ಕ ಒಂದು ಶಕ್ತಿಯನ್ನು ಒಪ್ಪಲೇಬೇಕು. ನೀವು ಅದರ ಒಳಗಿರತಕ್ಕ ಶಕ್ತಿ ಹೇಳಿದರೆ, ನಾವು ಎಲ್ಲದರ ಒಳಗಿರತಕ್ಕ ಶಕ್ತಿಯನ್ನು ಹೇಳಿದೆವು. ಇಷ್ಟೇ ವ್ಯತ್ಯಾಸ. ಹಾಗಾಗಿ ವಿಳಾಸ ತಪ್ಪಿಲ್ಲ. ಮಂತ್ರೋಹಂ, ನೀವು ಯಾವ ಮಂತ್ರದಿಂದ ಕಳಿಸಿದರೂ ಕೂಡ ಎಲ್ಲ ಮಂತ್ರದಿಂದ ವಾಚ್ಯನಾದವ ನಾನೇ. ಯಾಕೆ? ಅಹಂ ಸರ್ವಶಬ್ದ ವಾಚ್ಯ ನಾಮಾನಿ ಸರ್ವಾಣಿ ಮಾ ವಿಶಂತಿ ತಮ್ಮೈ ವಿಷ್ಣುಂ ಪರಮಮುದಾಹರಂತಿ. ಯಾವ ಶಬ್ದದಿಂದ ಕರೆದರೂ ಅದು ನನ್ನ ಹೆಸರೇ ಮೂಲತಃ ಆಗಿರೋದರಿಂದ ಅಗ್ನಿ ಅಂದರೆ ನಾನೇ. ಯಾಕೆ? ಇದು ಬೇರೆ ಮುಖ ಅವನದು. ಅಗ್ನಿ ಅಂತರ್ಗತ, ಆದ್ದರಿಂದ ನಾನು ಅಗ್ನಿ ಅಲ್ಲ. ಅಗ್ನಿಯ ಒಳಗೆ ನಾನು ಇರುವುದರಿಂದ ನನಗೆ ಅಗ್ನಿ ಅಂತ ಹೆಸರಲ್ಲ. ಮತ್ತು ಅಗ್ನಿನಾಮಕನಾಗಿ ನಾನು ಅವನೊಳಗಿರೋದ್ರಿಂದ ಅವನಿಗೆ ಅಗ್ನಿ ಅಂತ ಹೆಸರು. ಹೆಸರು ನನ್ನದು, ನಾನಲ್ಲಿರೋದು ಅವನಿಗೆ ಬಂದದ್ದು, ಮುಖ್ಯ ನನ್ನದು. ಮಂತ್ರೋಹಂ, ಎಲ್ಲ ಮಂತ್ರದ ಎಲ್ಲ ಶಬ್ದಗಳು ನನ್ನನ್ನು ಹೇಳ್ತಾವೆ. ಯಾಕೆ? ಒಂದೊಂದು ಶಬ್ದವನ್ನು ತಗೊಂಡು ಆ ಶಬ್ದದ ಅರ್ಥ ಯೋಚನೆ ಮಾಡಿರಿ. ಒಂದು ಮೂಲಭೂತವಾಗಿ ನಾನು ಯಾವಾಗಲೂ ಹೇಳ್ತೀನಿ, ತಮ್ಮ ಗಮನಿಸಿರಬಹುದು. ಏನು ಅಂದರೆ, ಇದು ವೇದಾಂತ ಬಿಡ್ರಿ, ಭಾಷಾಶಾಸ್ತ್ರ ಪ್ರಕಾರ ಒಂದು ಶಬ್ದಕ್ಕೆ ಅರ್ಥ ಏನು? ಈ ತೆಂಗಿನಕಾಯಿ ಅಂತೇವೆ ನಾವು ಅಲ್ವಾ? ತೆಂಗಿನಕಾಯಿ ಮರದಿಂದ ಕೊಯ್ತಾರೆ. ಮರದಿಂದ ಕೊಯ್ದು ಕೂಡಲೇ ಮಗು ಕೇಳುತ್ತೆ, ಅಪ್ಪ ಇದೇನಿದು? ಇದು ತೆಂಗಿನಕಾಯಿ ಅಂತ. ಓ, ತೆಂಗಿನಕಾಯಿ ಅಂದರೆ ಈ ಉರುಟಾಗಿರುವಂಥದ್ದು, ಮೇಲಿನಿಂದ ಸಿಪ್ಪೆ, ಅದು ತೆಂಗಿನಕಾಯಿ ಅಂತ ಮಗು ತಿಳ್ಕೊಳ್ಳುತ್ತೆ. ಮನೆ ಹಿಡ್ಕೊಂಡೋದ, ಸಿಪ್ಪೆ ತೆಗೆದು ಬರೀ ಗೆರಟೆ ಮಾತ್ರ ಉಂಟು. ದೇವಸ್ಥಾನಕ್ಕೆ ಹಿಡ್ಕೊಂಡು ಹೋಗ್ಲಿಕ್ಕೆ ಅದನ್ನು ಹರಿವಾಣದಲ್ಲಿ ಹಾಕಿ ತಾಯಿ ಹಿಡ್ಕೊಂಡ್ರು. ಅಮ್ಮ ಇದೆಂಥದ್ದು? ಇದು ತೆಂಗಿನಕಾಯಿ. ಮತ್ತು ಅದು ತೆಂಗಿನಕಾಯಿ ಅಂತ ತೋರಿಸಿದರು. ಮರದಿಂದ ಬೀಳುವಾಗ ಅದನ್ನು ತೆಂಗಿನಕಾಯಿ ಅಂತ ತೋರಿಸಿದರು, ಅದನ್ನು ತೆಗೆದು ಬಿಸಾಡಿದರು. ಅದು ತೆಂಗಿನಕಾಯಿ ಅಲ್ಲಪ್ಪ, ತೆಂಗಿನಕಾಯಿ ಸಿಪ್ಪೆ. ಓಹೋ, ತೆಂಗಿನಕಾಯಿಯ ಜೊತೆಗಿದ್ದಾಗ ಸಿಪ್ಪೆಯೂ ತೆಂಗಿನಕಾಯಿ, ತೆಗೆದು ಬಿಸಾಡಿದರೆ ತೆಂಗಿನಕಾಯಿಯ ಸಿಪ್ಪೆ. ಹಾಗೆ ಇವಾಗ ಇವರಿಂಥವರು ಅಂತ ತೋರಿಸಿದ್ದು ಯಾವುದನ್ನು? ಶರೀರವನ್ನು. ತೆಂಗಿನಕಾಯಿ ಸಿಪ್ಪೆ ತೋರಿಸಾಗಿ ಮಗು ತಿಳ್ಕೊಂಡಿದ್ದು ಶರೀರವೇ ಅಂಥವರು ಅಂತ. ಸಿಪ್ಪೆ ಹೋಗಿ ಬಿತ್ತು ಅಲ್ಲಿ, ಇದು ಬೇರೆ ಆಯಿತು. ಹಾಗಾದರೆ ಒಂದು ವ್ಯಕ್ತಿಯ ಹೆಸರು ಕಾಣುವ ಫಾರ್ಮಿನದ್ದಲ್ಲ ಅಂತ ಆಯ್ತು ಈಗ. ಯಾಕೆಂದ್ರೆ ತೆಂಗಿನಕಾಯಿ ಅಂತ ನಾವು ಹೇಳಿದ್ದು ಫಾರ್ಮಿಗೆ, ಆ ಫಾರ್ಮ್ ಅಲ್ಲ. ಕಡೆಗೆ ಮಗು ತಿಳ್ಕೊಂಡಿತ್ತು ಅದರ ಒಳಗುಂಟಲ್ಲ ಗೆರಟೆ ಸುತ್ತಿ, ಅದು ತೆಂಗಿನಕಾಯಿ ಅಂತ. ಕಡೆ ದೇವಸ್ಥಾನಕ್ಕೆ ಹೋಯಿತು, ದೇವಸ್ಥಾನದ ಪೂಜೆಯವರು ಒಡೆದು ಕೊಟ್ಟರು. ಮನೆ ತಂದು ತೆಂಗಿನಕಾಯಿ ಹೂರಣ ತೆಗೆದ್ಲು ತಾಯಿ, ಗೆರಟೆಯನ್ನು ಬಿಸಾಡಿದ್ಲು. ಅದು ಎಂಥದಮ್ಮ? ಇದು ತೆಂಗಿನಕಾಯಿ, ಮತ್ತು ಅದು ಗೆರಟೆ. ಓಹೋ, ಕಡೆಗೆ ನೋಡಿದರೆ ತೆಂಗಿನಕಾಯಿ ಅನ್ನೋದು ಇನ್ನರ್ ಮೋಸ್ಟ್ ಎಸೆನ್ಸ್ ಈಸ್ ತೆಂಗಿನಕಾಯಿ. ಆದರೆ ಅದರಿಗೆ ಇರತಕ್ಕಂಥ ಕೋಟಿಂಗನ್ನೆಲ್ಲ ತೆಂಗಿನಕಾಯಿ ಅಂತ ಹೇಳೋದು ನಾವು. ಸೊ ಹೊರಗಿನ ಫಾರ್ಮು ಈಸ್ ನಾಟ್ ದ ಮೀನಿಂಗ್ ಆಫ್ ದ ವರ್ಡ್, ಬಟ್ ದ ಇನ್ನರ್ ಮೋಸ್ಟ್ ಎಸೆನ್ಸ್ ವಿಚ್ ಈಸ್ ಆಲ್ಮೋಸ್ಟ್ ಇನ್ವಿಸಿಬಲ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್. ಹೀಗೆ ನೀವು
ಇದು ಭಾಷಾಶಾಸ್ತ್ರದ ಪ್ರಕಾರ ಸಿದ್ಧವಾಗುವ ಸಂಗತಿ. ಹಾಗಾದರೆ ಪ್ರತಿಯೊಂದು ಶಬ್ದಕ್ಕೂ ಹೊರಗಿನ ಫಾರ್ಮ್ ಅಲ್ಲ, ಅದರ ಒಳಗಿರುವ ಸಾರ, ಎಸೆನ್ಸು. ಎಲ್ಲದರ ಎಸೆನ್ಸ್ ಯಾರು? ಸಾರಾತ್ ಸಾರ ತರೋ ಹರಿಹಿ. ಅದರಿಂದ ಎಲ್ಲ ಶಬ್ದ ಭಗವಂತನ ಹೆಸರೇ ಆಗಬೇಕಲ್ಲ ಭಾಷಾಶಾಸ್ತ್ರದ ಪ್ರಕಾರ. ಇನ್ನು ನಿರ್ವಚನ ವೇದಾಂತ ಬಿಡ್ರಿ, ನನಗೆ ಆಶ್ಚರ್ಯ ಆಗುವುದೇನು ಅಂದರೆ, ನಮ್ಮ ಆಚಾರ್ಯರು ಈ ವಿಷಯ ಹೇಳೋ ತನಕ ನಮ್ಮ ಭಾಷಾಶಾಸ್ತ್ರ ಪಂಡಿತರಿಗೆ ಇದು ಹೊಳಿಲಿಲ್ಲಲ್ಲ. ಏನು ಪ್ರಾರಬ್ಧ ಭಾಷಾಶಾಸ್ತ್ರ ಅವರದ್ದು? ಭಾಷಾಶಾಸ್ತ್ರ ಎಷ್ಟು ಡಿಫೆಕ್ಟಿವ್ ಆಗಿದೆ. ಭಾಷಾಶಾಸ್ತ್ರ ಫುಲ್ಲಿ ವೇದಾಂತವನ್ನು ಸಪೋರ್ಟ್ ಮಾಡುವುದು. ಪ್ರತಿಯೊಂದು ಶಬ್ದವು ಅಂತತಃ ಭಗವಂತನನ್ನು ಹೇಳಬೇಕು ಅನ್ನೋದು ಭಾಷಾಶಾಸ್ತ್ರದ ನಿಯಮದ ಪ್ರಕಾರ ಸಿದ್ಧವಾಗುವ ಸಂಗತಿ. ಅದನ್ನ ಕೃಷ್ಣ ಹೇಳ್ತಾನೆ, ನೀವು ಯಾವ ಮಂತ್ರ ಹೇಳ್ರಿ, ಯಾವ ನಾಮ ಹೇಳ್ರಿ, ಅದು ನನ್ನ ನಾಮ, ನನ್ನ ಹೆಸರು, ನನ್ನ ಮಂತ್ರ. ಅದು ನನ್ನ ಹೆಸರಲ್ಲದ ಒಂದು ಶಬ್ದವೇ ಪ್ರಪಂಚದಲ್ಲಿ ಇಲ್ಲ. ಇದು ಒಂದು ಮುಖ ಆಯಿತು. ಇನ್ನೊಂದು ಮುಖ, ಒಂದು ಶಬ್ದದ ಅರ್ಥ ಏನು? ಅರ್ಥದ ಅದು ಯಾರಿಗೆ ಅಪ್ಲೈ ಆಗತ್ತೆ ಅವರಿಗೆ ನಿಜವಾದ ಹೆಸರು ಅಲ್ವಾ? ಈಗ ಪಂಕಜ ಅಂತ ಒಂದು ಶಬ್ದ ಉಂಟು. ಪಂಕಜ ಅಂತ ಅನ್ನೋ ಶಬ್ದಕ್ಕೆ ಕೆಸರಿನಲ್ಲಿ ಹುಟ್ಟಿದ್ದು ಅಂತ ಅರ್ಥ. ಅದರ ವರ್ಬಲ್ ಮೀನಿಂಗ್ ಏನು? ಶಬ್ದದಿಂದ ನಿಮಗೆ ಬರ್ತಕ್ಕಂಥ ಅರ್ಥ ಪಂಕ ಅಂದರೆ ಕೆಸರು, ಪಂಕಜ ಅಂದರೆ ಕೆಸರಿನಲ್ಲಿ ಹುಟ್ಟಿದ್ದು. ಕೆಸರಿನಲ್ಲಿ ತುಂಬ ಹುಟ್ಟುತ್ತೆ, ಹುಳ ಹುಪ್ಪಟೆಗಳು ಹುಟ್ಟುತ್ತವೆ. ಕಪ್ಪೆಯು ಕೆಸರಿನಲ್ಲಿ ಹುಟ್ಟಿದ್ದು, ಕಮಲವು ಕೆಸರಿನಲ್ಲಿ ಹುಟ್ಟಿದ್ದು. ಆದರೆ ಯಾರೂ ಕೂಡ ಪಂಕಜ ಅಂದರೆ ಕಪ್ಪೆ ಅಂತ ಅರ್ಥ ಹೇಳೋಲ್ಲ ವ್ಯಾಖ್ಯಾನಕಾರರು. ಪಂಕಜ ಅಂದರೆ ಕಮಲ ಅಂತಾರೆ. ವೈ? ಯಾಕೆಂದರೆ ಅದರಲ್ಲಿ ಯಾವುದರಲ್ಲಿ ಮುಖ್ಯ ಅಂತ, ಮುಖ್ಯ ಸಂಪ್ರತ್ಯಯ. ನಮಗೆ ಆ ಕಪ್ಪೆ ಹಿಡ್ಕೊಂಡು ಏನು ಮಾಡಬೇಕು ಸ್ವಾಮಿ? ಕಮಲ ಅದು ವಿಶೇಷ. ಯಾಕೆಂದರೆ ಕೆಸರಿನಲ್ಲಿ ಹುಟ್ಟಿ ಕೆಸರಿನ ಲೇಪವೇ ಇಲ್ಲ, ಏನು ಹಾಕಿದರೂ ಅಂಟಿಸಿಕೊಳ್ಳದೆ ಇರತಕ್ಕ ಒಂದು ವಿಶಿಷ್ಟವಾದ ಅದ್ಭುತ ಸೃಷ್ಟಿ ಅದು. ಅದು ಮುಖ್ಯ ನಮಗೆ. ಆ ಕಾಂಟ್ರಾಸ್ಟ್, ಕೆಸರಿನಲ್ಲೇ ಹುಟ್ಟಿ ಕೆಸರನ್ನು ಅಂಟಿಸಿಕೊಳ್ಳದ ವಸ್ತು. ಕೆಸರಿನಲ್ಲೇ ಹುಟ್ಟಿ ಕೆಸರಿನಲ್ಲಿ ಬಿದ್ದುಕೊಂಡಿರೋದನ್ನು ಪಂಕಜ ಅಂತ ಹೇಳಿದ್ರೇನು, ಬಿಟ್ರೇನು? ಅದಕ್ಕೆ ಕಮಲ ಪಂಕಜ. ಹಾಗಾದರೆ ಒಂದು ಶಬ್ದಕ್ಕೆ ಆ ಅರ್ಥ ಎಲ್ಲಿ ಹೆಚ್ಚು ವಿಶೇಷ ಅಪ್ಲೈ ಆಗುತ್ತೋ ಅದು ಮುಖ್ಯ ಅರ್ಥ ಅಂತ ಆಯಿತು. ಈಗ ಮಂತ್ರ ಅಗ್ನೇ ಸ್ವಾಹ ಅಗ್ನೇ ಇದನ್ನ ಮಮ. ಅಗ್ನಿ ಅಂದರೆ ಏನು? ಅಗ್ನಿ ಅಂದರೆ ಅಗನಿ, ಚಲಿಸದೇ ಇರುವ ವಸ್ತುವಿಗೆ ಚಲನೆ ಕೊಡುವಂಥದ್ದು ಒಂದರ್ಥ. ನಾನಾ ಅರ್ಥಗಳಿದೆ, ಒಂದು ಹೇಳೋದು ನಾನು. ಅಗ ಅಂದರೆ ಚಲನೆ ಇರುವಂಥ, ಇನರ್ಟ್. ನಿ ಅಂದರೆ ಎ ಥಿಂಗ್ ದಟ್ ಮೇಕ್ಸ್ ಇನರ್ಟ್ ಮೂವ್, ಅಗ್ನಿ. ಎ ಥಿಂಗ್ ದಟ್ ಮೇಕ್ಸ್ ಇನರ್ಟ್ ಮೂವ್, ಚಲನೆ ಇಲ್ಲದ ವಸ್ತುವಿಗೆ ಚಲನೆ ಕೊಡುವಂಥದ್ದು ಅಗ್ನಿ. ಏನಾಯಿತು ನಮಗೆ? ಪಾತ್ರೆಯಲ್ಲಿ ನೀರಿತ್ತು, ಚಲನೆಯೇ ಇರಲಿಲ್ಲ, ಅದನ್ನು ಒಲೆಯಲ್ಲಿಟ್ಟೆವು, ಕೆಳಗೆ ಬೆಂಕಿ ಹಾಕಿದೆವು, ಅದಕ್ಕೆ ಚಲನೆ ಶುರುವಾಯಿತು, ಕುದೀಲಿಕ್ಕೆ ಶುರುವಾಯಿತು, ನೀರು ಮೇಲಕ್ಕೆ ಜಿಗೀಲಿಕ್ಕೆ ಶುರುವಾಯಿತು. ಓಹೋ, ಅಗ್ನಿಯಿಂದ ಚಲನೆ ಹುಟ್ಟುತ್ತೆ, ಅದರಿಂದ ಚಲನೆ ಇಲ್ಲದಕ್ಕೆ ಚಲನೆ ಕೊಡುತ್ತೆ ಅಂತ ಅದಕ್ಕೆ ಅಗ್ನಿ ಅಂತ ಕರೆದೆವು. ನಮಗೆ ಕಾಣೋದು ಅಷ್ಟೇ. ಆಮೇಲೆ ವಿದ್ಯುತ್ ಶಕ್ತಿ, ಸ್ವಿಚ್ ಹಾಕಿದ ಕೂಡಲೇ ಫ್ಯಾನ್ ತಿರುಗಿತು. ಓಹೋ, ವಿದ್ಯುತ್ ಶಕ್ತಿ ಚಲನೆ ಕೊಡುತ್ತೆ, ಅಗ್ನಿ ಚಲನೆ ಕೊಡುತ್ತೆ. ಬೆಂಕಿ ಅನ್ನೋದು ಬಿಸಿಯಾದ ಹೀಟ್ ಪ್ರೊಡ್ಯೂಸ್ ಆದ ಕೂಡಲೇ ಚಲನೆ ಆಗುತ್ತೆ. ಸೊ ಅಗ್ನಿ ಅನ್ನೋದು ಚಲನೆ ಕೊಡತಕ್ಕಂಥದ್ದು ಅಂತ ಅಗ್ನಿ ಅಂತ ಹೇಳಿದೆವು. ಆದರೆ ನಾವು ಮತ್ತೆ ಯೋಚನೆ ಮಾಡಿದೆವು, ಚಲನೆ ಕೊಡುವಂಥದ್ದು ಬರೀ ಅಗ್ನಿ ಅಲ್ಲ. ಯಾಕೆಂದರೆ ಚಲನೆ ಅಂದರೆ ಮೂಮೆಂಟು, ವೈಬ್ರೇಷನ್ ಬೇಕು. ಮೂಮೆಂಟ್ ಆಗೋದು ಗಾಳಿಯಿಂದ, ಅಗ್ನಿಯಿಂದ ಅಲ್ಲ. ಗಾಳಿ ಬೀಸಿದರೆ ಚಲನೆ ಆಗುತ್ತೆ, ಬೆಂಕಿ ಬೇಕಾಗಿಲ್ಲ. ಬೆಂಕಿ ಇದ್ದಾಗಲೂ ಚಲನೆ ಆಗಬೇಕಾದ್ರೆ ಅಲ್ಲಿ ಆ ಪ್ರಾಣಶಕ್ತಿ ನಿರ್ಮಾಣ ಆಗಿ ಚಲನೆ ಆಗಬೇಕಾಗಿದ್ದರೆ ವೈಬ್ರೇಷನ್ ಉಂಟಾಗಬೇಕು. ಹಾಗಾದರೆ ಅಗ್ನಿ ಅಂದರೆ ನಿಜವಾಗಿ ವಾಯುದೇವರು, ಬೆಂಕಿ ಅಲ್ಲ. ಇದು ಸಂಶೋಧನೆ ಮಾಡ್ತಾ ಅವನು ಅಗ್ನಿಯಿಂದ ಚಲನೆ ಇಲ್ಲದಕ್ಕೆ ಚಲನೆ ಕೊಡುವ ಪ್ರಾಣ ಹೊರತು ಅಗ್ನಿ ಅಲ್ಲ. ಓ ಪ್ರಾಣಾಗ್ನಯ ಏವ ಏತತ್ಪುರೇ ಜಾಗೃತಿ. ಆದ್ದರಿಂದ ಒಳಗೆ ಇರುವುದು ಪ್ರಾಣಾಗ್ನಿ, ಬರೀ ಅಗ್ನಿ ಅಲ್ಲ ಅಂದರು ವೇದದ ಕಾಲದ ಋಷಿಗಳು. ಪ್ರಾಣದೇವರು ಯಾರಿಂದ ಚಲಿಸುವುದು ಅಂತ ಮತ್ತೆ ಯೋಚನೆ ಬರಲು ಶುರುವಾಯಿತು. ಓಹೋ, ಪ್ರಾಣದೇವರಿಗೂ ಚಲನೆ ಕೊಡುವವನೊಬ್ಬನು ಬೇಕಲ್ಲ. ಪ್ರಾಣಸ್ಯ ಪ್ರಾಣಸ ಪ್ರಾಣಸ್ಯ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸವು ಪ್ರಾಣಸ್ಯ ಪ್ರಾಣ. ಪ್ರಾಣದೇವರಿಗೂ ಪ್ರಾಣ ಕೊಡುವವನು ಯಾರು? ಉಸಿರಾಡಿಸುವವನು ಯಾರು? ಪ್ರಾಣದೇವರಿಗೂ ಪ್ರಾಣ ಕೊಟ್ಟವನು ಯಾರು? ಅವನು ನಿಜವಾದ ಪ್ರಾಣ. ಅವನು ನಿಜವಾಗ ಚಲಿಸದೇ ಇರುವ ವಸ್ತುವಿಗೆ ಚಲನೆ ಕೊಡತಕ್ಕವನು ನಾರಾಯಣ. ನಾರಾಯಣನ ಶಕ್ತಿಯಾಧಾರದಿಂದ ಪ್ರಾಣ, ಪ್ರಾಣನ ಸನ್ನಿಧಾನದಿಂದ ಈ ಅಗ್ನಿ, ಆ ಅಗ್ನಿಯ ಸನ್ನಿಧಾನದಿಂದ ಈ ಜಡ ಅಗ್ನಿ. ಹಾಗಾದರೆ ಎಷ್ಟು ಇನ್ಫೀರಿಯರ್ ಮೀನಿಂಗ್ ಆಯ್ತು ಇದು. ಇದಕ್ಕೆಲ್ಲಕ್ಕೆ ಮೂಲ ಶಕ್ತಿ ಕೊಡತಕ್ಕವ ಯಾರು? ಅವನು ಭಗವಂತ. ಹಾಗಾಗಿ ಅಗ್ನಿ ಅಂದರೆ ನಿಜವಾದ ಅರ್ಥ ತಿಳಿದವರಿಗೆ ಈ ಬೆಂಕಿ ಅಂತ ಅನಿಸುವುದೇ ಇಲ್ಲ. ಯಾವ ಶಬ್ದ ತಗೊಂಡು ಹಾಗಾದರೆ ಇನ್ನೊಂದು ಅರ್ಥ ಅಂಗನಿ, ಅಂಗಗಳನ್ನು ಚಾಲನೆ, ನಮ್ಮ ಇಂದ್ರಿಯಗಳಿಗೆ ಚಾಲನೆ ಕೊಡತಕ್ಕವ, ಇಂದ್ರಿಯ ಸ್ವಾಮಿ. ಹೌದು, ಒಳಗಿನಿಂದ ಟೆಂಪರೇಚರ್ ಇದ್ದರೆ ಯಾವ ಇಂದ್ರಿಯವೂ ಕೆಲಸ ಮಾಡೋಲ್ಲ. ಆದ್ದರಿಂದ ಅಗ್ನಿ.
ಆ ಟೆಂಪರೇಚರ್ ಅಂದರೆ ಒಳಗಿನಿಂದ ಪ್ರಾಣದೇವರು ಹೊರಟು ಹೋದರೆ ಟೆಂಪರೇಚರ್ ಇಲ್ಲ, ಇಂದ್ರಿಯಗಳಿಲ್ಲ. ಆ ಪ್ರಾಣದೇವರಿಗೂ ಶಕ್ತಿ. ಹಾಗಾಗಿ ನಮ್ಮ ಒಳಗೆ ಇರತಕ್ಕಂಥ ಇಂದ್ರಿಯಗಳನ್ನು ನೇಮನ ಮಾಡತಕ್ಕವ ಇಂದ್ರಿಯ ಸ್ವಾಮಿ ಹೃಷಿಕೇಶ. ಹೀಗೆ ಇಂದ್ರಿಯಗಳನ್ನು ನೇಮಿಸುವವ ಚಲನೆ ಇಲ್ಲದ ಇಡೀ ಪ್ರಪಂಚವನ್ನು, ಪಿಂಡಾಂಡ ಬ್ರಹ್ಮಾಂಡಗಳ ಚಾಲಕ ಶಕ್ತಿ ಅನ್ನುವುದು ಅಗ್ನಿ ಶಬ್ದದ ಅರ್ಥ. ಯಾರು ಸ್ವಾಮಿ? ಅಗ್ನಿ. ಪಿಂಡಾಂಡ ಬ್ರಹ್ಮಾಂಡಗಳ ಚಾಲಕ ಶಕ್ತಿಯಾದ ನಾರಾಯಣ. ಹೀಗೆ ಮಂತ್ರೋಹಂ, ನೀವು ಯಾವ ಮಂತ್ರ ಹೇಳಿದಿರೋ ಆ ಮಂತ್ರದಲ್ಲಿ ಇರತಕ್ಕಂಥ ಶಬ್ದ ನನ್ನ ಹೆಸರೇ ಆಗೋದಿಲ್ಲಪ್ಪ. ಸ್ವಲ್ಪ ಅರ್ಥ ಯೋಚನೆ ಮಾಡು. ಎಲ್ಲ ಶಬ್ದದ, ಎಲ್ಲ ವ್ಯಕ್ತಿಯ ಅಂತರ್ಯಾಮಿ ಆಗಿರತಕ್ಕ ನಾನೇ ಎಲ್ಲ ಶಬ್ದದ ಅರ್ಥ. ಅಹಮೇವ ಆಜ್ಯಂ. ಒಂದು ಉದಾಹರಣೆ ಹೇಳ್ತಾನೆ. ತುಪ್ಪ ಆಹುತಿಯಲ್ಲಿ ಮುಖ್ಯ ಆಹುತಿ, ಯಜ್ಞದಲ್ಲಿ ಮುಖ್ಯ ಆಹುತಿ. ಒಂದು ಔಷಧಂ ಅನ್ನೋದು ದೇವತೆಗಳಿಗೆ ಆಹುತಿ ಕೊಡುವಂಥದ್ದು. ಔಷಧಿಗಳು, ನವಧಾನ್ಯಗಳಿಂದ ಮಾಡಿರತಕ್ಕಂಥ ಚರುವನ್ನು ದೇವತೆಗಳಿಗೆ ಅರ್ಪಿಸ್ತೇವೆ. ಅದಲ್ಲದೆ ಇದ್ದರೆ ಮುಖ್ಯವಾದ ಆಹುತಿ ತುಪ್ಪ. ಅಹಮೇವ ಆಜ್ಯಂ. ಆ ತುಪ್ಪ ದೇವತೆಗಳಿಗೆ ವಿಶೇಷವಾದ ಆಹುತಿ ಯಾಕಾಯಿತು? ಬೇರೆ ಇನ್ನೇನೋ ಯಾಕೆ ಆಗಲಿಲ್ಲ? ಯಾಕೆಂದರೆ ಆ ಅಜ್ಯದಲ್ಲಿ ದೇವತೆಗಳಿಗೆ ತೃಪ್ತಿ ಕೊಡತಕ್ಕಂಥ ವಿಶೇಷ ಶಕ್ತಿಯಾಗಿ ನಾನು ಸನ್ನಿಹಿತನಾದೆ. ಆದ್ದರಿಂದ ದೇವತೆಗಳಿಗೆ ತೃಪ್ತಿ ಆಗುತ್ತೆ. ಒಂದು ಶಕ್ತಿ, ಯಾಕೆಂದರೆ ಯಾವುದೇ ಒಂದು ವಸ್ತು, ನಾನು ಹೇಳಿದ್ದೇನೆ ಮ್ಯಾಗ್ನೆಟ್ಟು, ನಿನ್ನೆ ಹೇಳಿದೆ ನಾನು ಮ್ಯಾಗ್ನೆಟ್ಟು ಎದುರಿಗೆ ನೀವು ಐರ್ನ್ ಹೀಗೆ ಕಬ್ಬಿಣದ ತುಂಡು ಇಟ್ಟುಕೊಳ್ಳೆ ಎಳೆಯುತ್ತೆ. ಯಾಕೆ ಎಳೆಯುತ್ತೆ? ಆ ಮ್ಯಾಗ್ನೆಟ್ನಲ್ಲಿ ಕಬ್ಬಿಣವನ್ನು ಎಳೆಯುವ ಶಕ್ತಿ ಭಗವಂತ ಕೊಟ್ಟ, ಅದರಿಂದ ಬಂತು. ಮತ್ತು ಚಿನ್ನವನ್ನು ಎಳೆಯುವ ಶಕ್ತಿ ಕೊಟ್ಟಿಲ್ಲ, ಅದು ನಮ್ಮ ಕಣ್ಣಿಗೆ ಕೊಟ್ಟ. ಹೀಗೆ ಒಂದೊಂದಕ್ಕೊಂದೊಂದು ಶಕ್ತಿ ಕೊಡ್ತಾನೆ, ಒಂದೊಂದಕ್ಕೊಂದೊಂದು ಶಕ್ತಿ ಕೊಡ್ತಾನೆ. ಅಲ್ಲಿ ಆ ತತ್ತದ್ ಶಕ್ತಿ ಪ್ರಧಾನಾಗಿ ತತ್ತದ್ ವಸ್ತುವಿನಲ್ಲಿ ಭಗವಂತ ಆಜ್ಯದಲ್ಲಿ ದೇವತೆಗಳ ಆಹುತಿಯಾಗಿ ದೇವತೆಗಳನ್ನು ತಣಿಸುವಂಥ ಒಂದು ವಿಶಿಷ್ಟ ಶಕ್ತಿಯನ್ನು ಆಜ್ಯದಲ್ಲಿ ಕೊಟ್ಟ. ಅಷ್ಟೇ ಅಲ್ಲ, ಮತ್ತೆ ಆಯುರ್ವೈ ಘೃತಂ. ತುಪ್ಪ ಅಂತಂದರೆ ಮನುಷ್ಯನಿಗೂ ದೇವತೆಗಳು ತೃಪ್ತರಾದರೆ ಹೆಚ್ಚು ಸಮಯ ಉಸಿರಾಡಿಸ್ತಾರೆ ಅಷ್ಟೇ, ಸ್ವಿಚ್ ಆಫ್ ಮಾಡೋದಿಲ್ಲ. ಆಯುರ್ವೈ ಘೃತಂ. ತುಪ್ಪ ದೇವತೆಗಳಿಗೂ ಪ್ರೀತಿ. ದೇವತೆಗಳು ಪ್ರೀತರಾದರೆ ನಿನ್ನ ಉಸಿರಾಟವು ಸ್ವಲ್ಪ ಕಾಲ ಕಂಟಿನ್ಯೂ ಆಗತ್ತೆ. ಆಯುರ್ವರ್ಧಕವಾದ ಮಹಾಶಕ್ತಿ ಅದು. ಆ ಶಕ್ತಿಯಾಗಿ ಭಗವಂತ ಅದರಲ್ಲಿ ಕೂತ. ಆದ್ದರಿಂದ ಅಹಮೇವ ಆಜ್ಯಂ. ಆಜ್ಯಂ ಅಂದರೆ 2-3 ಥರದಿಂದ ನೋಡಿ. ಆಜ್ಯ ಅಂದರೆ ಒಂದು ಅಂಜನ, ಪಸೆ ಅಂತ ಅರ್ಥ. ಆಜ್ಯ ಅಂದರೆ ಅಂಟಿಕೊಳ್ಳುವ ವಸ್ತು ಅಂತ. ತುಪ್ಪದಲ್ಲಿ ಆ ಕ್ವಾಲಿಟಿ ಇದೆ ಅಲ್ವ. ಯಾವುದು ಅಂಟಿಕೊಳ್ಳುತ್ತೋ ಅನಕ್ತಿ, ಅದು ಆಜ್ಯ. ಅದು ಯಾವುದು? ದನದ ತುಪ್ಪ, ಎಮ್ಮೆ ತುಪ್ಪ, ಎಲ್ಲ ತುಪ್ಪವೂ ಆಜ್ಯ ಆಗುತ್ತೆ. ಇನ್ನೊಂದು ವಿಶಿಷ್ಟವಾಗಿ ಆಜ್ಯ ಇದೆ. ಯಾವುದು? ಅಜಸ್ಯ ಇದಂ ಆಜ್ಯಂ ಅಂದರೆ ಆಡಿನ ತುಪ್ಪ, ಅದು ವಿಶಿಷ್ಟವಾಗಿ ಆಜ್ಯ ಆಗುತ್ತೆ. ಆಮೇಲೆ ಆಜೌ ಭವಂ ಆಜ್ಯಂ. ಆಜಿ ಅಂತಂದರೆ ಪ್ರಾರಂಭ, ಯಜ್ಞದ ಪ್ರಾರಂಭದಲ್ಲಿ ಉಪಯೋಗವಾಗತಕ್ಕಂಥದ್ದು ಆಜ್ಯ. ಇದೆಲ್ಲಕ್ಕಿಂತಲೂ ವಿಶಿಷ್ಟವಾದೊಂದು ಅರ್ಥ ಇದೆ. ಆಜ್ಯಾಯ ಆಜ್ಯಂ. ಆಜ್ಯಾಯ ಅಂದರೆ ಅರ್ಪಣೆ, ಹವಿಸ್ಸಾಗಿ ದೇವತೆಗಳಿಗೆ ಅರ್ಪಿಸುವ ವಸ್ತುಗಳಲ್ಲೇ ಶ್ರೇಷ್ಠವಾದ್ದು ಆಜ್ಯ. ಆಜ್ಯಾಯಸ್ತ್ವಾತ್ ಆಜ್ಯನಾಮ. ಆ ಸಮಂತಾತ್ ಜ್ಯಾಯ ಶ್ರೇಷ್ಠಂ ಆಜ್ಯಂ. ಭಗವಂತನಿಗೆ ಅರ್ಪಿಸುವ ಹವಿಸ್ಸುಗಳಲ್ಲೇ ಬೆಸ್ಟ್, ಅದನ್ನು ಆಜ್ಯಂ. ಇದೆಲ್ಲ ಆ ಹೆಸರುಗಳು ಯಾಕೆ ಬಂತು? ಅದಕ್ಕೆ ಅಂಥ ಕ್ವಾಲಿಟಿ ಯಾಕೆ ಬಂತು? ಅದರೊಳಗೆ ಎಲ್ಲಕ್ಕಿಂತ ಜ್ಯಾಯನಾಗಿ ನಾನು ಕೂತೆ. ಅಹಮೇವ ಆಜ್ಯಂ. ಅಹಂ ಅಗ್ನಿ. ಇಷ್ಟೇ ಅಲ್ಲ, ಯಜ್ಞದ ಕ್ರಿಯೆ ನನ್ನ ಅಧೀನ, ಯಜ್ಞದಲ್ಲಿ ಕೊಡುವ ಆಹುತಿ ನನ್ನ ಅಧೀನ, ಯಜ್ಞದ ಮಂತ್ರ ನನ್ನ ಅಧೀನ. ಮಂತ್ರ ಹೇಳ್ತಕ್ಕಂಥ ಋತ್ವಿಜರು ಒಳಗೆ ಇದ್ದು ಮಂತ್ರ ಹೇಳುವವನೂ ನಾನು. ಆಮೇಲೆ ಅಗ್ನಿಯಲ್ಲಿ ಕೂತು ಆ ಆಹುತಿಯನ್ನು ಸ್ವೀಕರಿಸುವವನು ನಾನು. ಅಹಮೇವ ಅಗ್ನಿ. ಎಲ್ಲದರ ಒಳಗೂ ಇದ್ದು ಎಲ್ಲವನ್ನು ಸ್ವೀಕರಿಸುವವನು ನಾನು. ಅಹಂ ಅಗ್ನಿ. ಅಹಂ ಹುತಂ. ನೀವು ಹೋಮಿಸಿ ಅದು ಬೆಂಕಿಯಲ್ಲಿ ಭಸ್ಮವಾಯಿತಲ್ಲ, ಹೋಮ ಮಾಡಿದ ವಸ್ತು, ಆ ಅದು ಭಸ್ಮವಾಗಿರತಕ್ಕಂಥ ಆಹುತಿಯಲ್ಲಿ ಭಸ್ಮವಾಗಿರತಕ್ಕಂಥ ವಸ್ತು ಏನಿದೆ, ಆ ದ್ರವ್ಯ, ಅದು ನಾನು. ಎಲ್ಲವೂ ಕೂಡ ಎಲ್ಲದರ ಒಳಗೂ ನಾನು, ಎಲ್ಲದರ ಒಳಗೂ ಇದ್ದು ಎಲ್ಲವನ್ನು ಸ್ವೀಕರಿಸುವವನು ನಾನು, ಎಲ್ಲದರ ಸ್ವಾಮಿ ನಾನು, ಎಲ್ಲಕ್ಕೂ ಫಲಪ್ರದ ನಾನು. ಇದು ವಿಭೂತಿ, ಭಗವಂತನ ವಿಜ್ಞಾನ. ಹೀಗೆ ಉಪಾಸನೆ ಮಾಡ್ತಾ ಆ ಒಂದೊಂದು ಶಬ್ದವನ್ನು ಭಗವಂತನಲ್ಲಿ ಅನುಸಂಧಾನ ಮಾಡು. ಈಗ ಅಹಂ ಕ್ರತುಹು ಅಂದರೆ ಕ್ರತುಶಬ್ದ ವಾಚ್ಯನಾದವ ನಾನು.
ಕ್ರತು ಅಂದರೆ ಇದು ಅಲ್ವೇ ಅಲ್ಲ, ಯಜ್ಞಕ್ರಿಯೆ ಅಲ್ವೇ ಅಲ್ಲ. ಕ್ರತು ಅಂದರೆ ಒಂದು ಕ್ರಿಯೆ ಅಲ್ಲ. ಮತ್ತೆ ನಾನೇ ಕ್ರತು, ಭಗವಂತನೇ ಕೃತು ಶಬ್ದದ ಮುಖ್ಯಾರ್ಥ, ಭಗವಂತನೇ ಯಜ್ಞ ಶಬ್ದದ ಮುಖ್ಯಾರ್ಥ, ಭಗವಂತನೇ ಸ್ವಧಾ ಶಬ್ದದ ಮುಖ್ಯಾರ್ಥ, ಭಗವಂತನೇ ಔಷಧ ಶಬ್ದದ ಮುಖ್ಯಾರ್ಥ. ಈ ಎಲ್ಲ ಶಬ್ದಗಳನ್ನು ಭಗವಂತನೇ ಅನುಸಂಧಾನ ಮಾಡೋದು. ಇದು ವಿಚಿತ್ರ ವಿಭೂತಿ. ಏನು ಅಹಂ ಕ್ರತು. ಕ್ರತು ಅಂದರೆ ನೀವು ಡಿಕ್ಷನರಿ ನೋಡಿದರೆ ಎರಡು ಅರ್ಥ ಸಿಗುತ್ತೆ. ಒಂದು ಕ್ರತು ಅಂದರೆ ಕರ್ಮ, ಅದೇ ಯಾವುದಾದ್ರೂ ನಾವು ಮಾಡ್ತಕ್ಕಂಥ ಯಜ್ಞ ಯಾಗಾದಿ ಕ್ರಿಯೆಗಳು, ಕ್ರಿಯೆಗಳನ್ನು ಕ್ರತು ಅಂತ ಹೇಳ್ತಾರೆ. ಕ್ರತು ಅಂದರೆ ಜ್ಞಾನವನ್ನು ಕ್ರತು ಅಂತ ಹೇಳ್ತಾರೆ. ಕ್ರಿಯತೆ ಇತಿ ಕ್ರತು, ನಾವು ಮಾಡುವಂಥ ಕ್ರಿಯೆ ಕ್ರತು. ಕ್ರಾತ್ ತಾರಯತಿ ಇತಿ ಕ್ರತು, ಕ್ರ ಅಂದರೆ ನಾವು ಮಾಡುವಂಥ ಕರ್ಮ, ಅದರ ಆ ಕರ್ಮ ಬಂಧ, ಅದರಿಂದ ನಮ್ಮನ್ನು ಪಾರು ಮಾಡುವಂಥ ಜ್ಞಾನಕ್ಕೂ ಕ್ರತು ಅಂತ ಹೆಸರು. ಅದರಿಂದ ಕ್ರತು ಅಂದರೆ ಕ್ರಿಯೆ ಮತ್ತು ಜ್ಞಾನ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಭಗವಂತ ಕ್ರಿಯಾಸ್ವರೂಪ, ಜ್ಞಾನಸ್ವರೂಪ, ಅನಂತ ಜ್ಞಾನ ಕ್ರಿಯಾಸ್ವರೂಪ. ಆದ್ದರಿಂದ ಭಗವಂತ ಕ್ರತು ಅಂದರೆ ಕ್ರಿಯೆ ಮತ್ತು ಜ್ಞಾನ, ನಿತ್ಯ ಅನಂತ ಪರಿಪೂರ್ಣ ಕ್ರಿಯಾಸ್ವರೂಪ ಅಂತ ಅರ್ಥ ಕ್ರತು ಅಂದರೆ. ಹಾಗೆಯೇ ಜ್ಞಾನಸ್ವರೂಪ ಅಂತ. ಅದನ್ನ ಭಗವಂತ ಕ್ರಿಯಾಸ್ವರೂಪ, ಭಗವಂತ ಜ್ಞಾನಸ್ವರೂಪನಾದ್ದರಿಂದ ಭಗವಂತ ಕ್ರತು ಶಬ್ದ ಮುಖ್ಯವಾಗಿ ಭಗವಂತನನ್ನೇ ಹೇಳುತ್ತೆ. ಅವನನ್ನು ಆರಾಧನೆ ಮಾಡತಕ್ಕ ಕ್ರಿಯೆಗೂ ಕ್ರತು ಅಂತ ಹೆಸರು ಅಷ್ಟೇ. ಆದರೆ ಮುಖ್ಯತಃ ಅವನೇ. ಹೇಗೇನೆ ಯಜ್ಞ ಅಂದರೆ ಇದು ಪ್ರಸಿದ್ಧ ನೋಡಿ, ಯಜ್ಞೋ ವೈ ವಿಷ್ಣು. ಬೇಡ ಹೇಳುತ್ತೆ, ಭಗವಂತನನ್ನು ಆರಾಧನೆ ಮಾಡತಕ್ಕ ಕರ್ಮವೂ ಯಜ್ಞ, ಭಗವಂತನೂ ಯಜ್ಞ. ಯಜ್ಞೇನ ಯಜ್ಞಂ ಅಯಜಂತ ದೇವಾಹ. ಯಜ್ಞದಿಂದ ಯಜ್ಞನಾಮಕನಾದ ಭಗವಂತನನ್ನು ಆರಾಧನೆ ಮಾಡಿದರು. ಸೊ ಯಜ್ಞ ಅಂದರೆ ಅಹಂ ಯಜ್ಞ, ಅಹಂಕ್ರತು ಅಹಂ ಯಜ್ಞ. ಯಜ್ಞ ಅಂದರೆ ಏನು? ಯತ್ ಅಸ್ತಿ ತತ್ ಜಾನಾತಿ. ಕ್ರತು ಅಂದರೆ ಜ್ಞಾನಸ್ವರೂಪ ಅಂತ. ಎಂಥ ಜ್ಞಾನ ಅದನ್ನು ವಿವರಿಸಿತು ಯಜ್ಞ. ಯತ್ ಅಸ್ತಿ ತತ್ ಜಾನಾತಿ, ಯಾವುದು ಇದೆಯೋ ಅದು ಎಲ್ಲವನ್ನೂ ತಿಳಿದವ ಅಂತ ಅರ್ಥ. ಯತ್ ಅಂದರೆ ಯದ್ಯತ್, ಇರುವಂಥದ್ದೆಲ್ಲ, ಅದನ್ನು ಜ್ಞ ಅಂದರೆ ತಿಳಿದವ. ಹಾಗಾದರೆ ಏನು ಇದೆಯೋ ಅದು ಎಲ್ಲವನ್ನು ತಿಳಿದವ, ಇಲ್ಲದೇ ಇದ್ದದ್ದನ್ನು ಇದೆ ಅಂತ ತಿಳ್ಕೊಳ್ಳೋದಿಲ್ಲ, ಅಷ್ಟೇ ವ್ಯತ್ಯಾಸ. ನಮಗೆ ಇದ್ದದ್ದು ಇಲ್ಲ ಅಂತಲೂ ಕಾಣುತ್ತೆ, ಇಲ್ಲದೇ ಇದ್ದದ್ದು ಇದೆ ಅಂತಲೂ ಕಾಣುತ್ತೆ. ಬರೇ ವಿಪರೀತ ಜ್ಞಾನ ಸ್ವರೂಪರು. ಹೆಚ್ಚು ಶಾಸ್ತ್ರ ಓದಿದ ಹಾಗೆ ಹೆಚ್ಚು ವಿಪರೀತ ಜ್ಞಾನಗಳು ಬರಲಿ ಶುರುವಾಗ್ತವೆ. ಆದರೆ ಭಗವಂತನಿಗೆ ವಿಪರೀತ ಜ್ಞಾನ ಇಲ್ಲ, ಯಥಾರ್ಥ ಜ್ಞಾನ ಸ್ವರೂಪ. ಅದು ಯಥಾರ್ಥ ಜ್ಞಾನ ಅಂದರೆ ಸರ್ವಜ್ಞ. ಯಜ್ಞ ಅಂದರೆ ಸರ್ವಜ್ಞ ಅಂತ ಅರ್ಥ. ಇದು ಯಾರ ಹೆಸರಪ್ಪ? ಈ ಯಜ್ಞಕ್ಕೂ ಆ ಹೆಸರು ಯಾಕೆ ಬಂತು? ಅದು ಯಾಕೆ ಬಂತು ಗೊತ್ತುಂಟಾ? ಜ್ಞಂ ಯಾತಿ ಇತಿ ಯಜ್ಞ. ಸರ್ವಜ್ಞನಾದ ಭಗವಂತನ ಕಡೆಗೆ ಅಂದರೆ ಹೋಗುವಂಥದ್ದು, ಭಗವಂತನನ್ನು ಉದ್ದೇಶಿಸಿ ಮಾಡಿದ್ದಾದ್ರಿಂದ ಇದು ಯಜ್ಞ. ಆದರೆ ಯಾರು ಜ್ಞಃ, ಯಾರು ಯಾತಿ, ಎಲ್ಲ ಕಡೆಯೂ ಇರುವವನು, ಎಲ್ಲವನ್ನೂ ತಿಳಿದವನು ಯಜ್ಞ. ಅಂದರೆ ಆಮ್ನಿ ಪ್ರೆಸೆಂಟ್ ಆ್ಯಂಡ್ ಆಮ್ನಿಶಿಯೆಂಟ್. ಯಾವುದು ಈ ಯಜ್ಞವೋ ಆ ಯಜ್ಞನೋ ಯೋಚನೆ ಮಾಡ್ರಿ. ಸ್ವಧಾ ಅಂತ ನನ್ನ ಹೆಸರಯ್ಯ, ಪಿತೃಗಳ ಆಹುತಿಯ ಹೆಸರಲ್ಲ ಅಂತ ನಾವು. ಯಾಕೆ? ಸ್ವಧಾ ಅಂದರೆ ಏನು? ಸ್ವಯಮೇವ ಸ್ವಾತ್ಮಾನಂ ಧತ್ತೆ ಇತಿ ಸ್ವಧಾ. ತನ್ನನ್ನು ತಾನೇ ಆಧರಿಸಿ ನಿಂತವ, ಪರಾವಲಂಬನೆ ಇಲ್ಲದೆ. ಯಾರು? ಸ್ವಯಮೇವ ಧತ್ತೆ ಸ್ವಾತ್ಮಾನಂ, ತಾನಾಗಿ ಸ್ವಾವಲಂಬನೆಯಿಂದ ಇರುವವ, ಇನ್ನೊಬ್ಬರ ಆಸರೆ ಇಲ್ಲದೆ ಸ್ವಾಧಾರನಾಗಿ ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅಂತ ಅನ್ನಿಸ್ಕೊಳ್ತಕ್ಕಂಥ ಭಗವಂತ. ಅದರಿಂದ ಸ್ವಧಾ ಅಂದರೆ ನಾನೇ, ಸ್ವಯಂ ಸ್ವಶಕ್ತಿಯಿಂದ ಸ್ವಾತ್ಮಧಾರಣೆ ಮಾಡಿದ ನಾನೇ ಸ್ವಧಾ. ಔಷಧ ಅದು ನಾನೇ. ಔಷಧ ಅನ್ನುವ ಹೆಸರು ನನ್ನದೇ. ಯಾಕೆ? ಔಷಧ ಅಂದರೆ ಏನು? ಉಷಧಾಹೇ ಎಂಥ ಧಾತು. ಔಷರು ಅಂದರೆ ಉಷ್ಟರು ಅಂದರೆ ಒಂದೇ ಅರ್ಥ ಸಂಸ್ಥೆ. ಅಂದರೆ ಬೆಂಕಿಯಲ್ಲಿ ಬಿದ್ದು ವಿಲಿ ಒದ್ದಾಡುವವರು ಅಂತ. ದಾಹ, ಸುಡು. ಯಾವ ದಾಹ? ಸಂಸಾರ ತಾಪದ ಬೆಂಕಿಯಲ್ಲಿ ಬಿದ್ದು ಒದ್ದಾಡುವವರು ಔಷರು. ಈ ಔಷರಿಗೆ ಇವನು ನಿಧಾನ, ಇವನಿಗೆ ಮದ್ದು ಕೊಟ್ಟು ಈ ಉರಿ ಪರಿಹಾರ ಮಾಡಿ ಆನಂದ ಸ್ವರೂಪವಾದ ಮೋಕ್ಷದಲ್ಲಿ ಆಸರೆ ಕೊಟ್ಟು ಉದ್ಧಾರ ಮಾಡತಕ್ಕವ. ಆದ್ದರಿಂದ ನಾನೇ ಔಷಧಪ್ಪ, ಬೇರೆ ಔಷಧವೇ ಇಲ್ಲ. ಔಷಧ ಅಂದರೆ ಉರಿ ಎದ್ದವರಿಗೆ ಉರಿ ತಗ್ಗಿಸುವ ಅಂತ. ಇದು ಜ್ವರ ಒಂದರೂ ಹಾಗೆ ಅಲ್ವಾ? 104 ಡಿಗ್ರಿ, 104 ಡಿಗ್ರಿಯಿಂದ ಗಾಬರಿ, ಕಡೆ ತಣ್ಣೀರಿನ ಪಟ್ಟಿ ತಲೆಗೆ ಏನೋ ಉರಿ ತಗ್ಗಬೇಕು. ಒಟ್ಟು ಉರಿ ಹೆಚ್ಚಿದಾಗ ಉರಿ ತಗ್ಗಿಸುವ ಶಕ್ತಿ ನಾನು ಅಂತಾನೆ. ಔಷ ಅಂದರೆ ಉರಿಯಲ್ಲಿ ಒದ್ದಾಡುವವ, ಅದು ಸಂಸಾರದ ವೇಗೆಯಲ್ಲಿ ಬೇಯುವವನು ಔಷ. ಅವನಿಗೆ ಆಶ್ರಯ, ನಿಧಾನ, ಅವನ ಔಷಧ. ಆಮೇಲೆ ಮಂತ್ರೋಹಂ, ಯಾರು ನನ್ನನ್ನು ಮನನ ಮಾಡ್ತಾರೋ,
ಅಂದರೆ ಜ್ಞಾನಪೂರ್ವಕವಾಗಿ ಅನುಸಂಧಾನ ಮಾಡ್ತಾರೋ ಅವರನ್ನು ತ್ರಾಯತೆ ರಕ್ಷಣೆ ಮಾಡುವವ ನಾನು, ಅದರಿಂದ ನಾನೇ ಮಂತ್ರ ಅಂತಾರೆ. ಮಂತ್ರ ಅಂದರೆ ತಿಳಿದವರನ್ನು ರಕ್ಷಣೆ ಮಾಡುವಂಥದ್ದು ಅಂತ. ಮಂತ್ರಕ್ಕೂ ಅದೇ ಒಂದು ಸಮಸ್ಯೆ ಆಯಿತು. ಈಗ ನಮ್ಮಲ್ಲಿ ಅನೇಕ ಜನ ಮಂತ್ರ ಹೇಳ್ತಾರೆ, ಆ ಮಂತ್ರ ಕೇಳಲಿಕ್ಕೆ ಕಷ್ಟ ಆಗುತ್ತೆ, ಅಷ್ಟು ತಪ್ಪಿರುತ್ತೆ ಅದರಲ್ಲಿ, ಆದರೂ ಹೇಳ್ತಾರೆ ಭಾರಿ ಭಕ್ತಿಯಿಂದ. ಯಾಕೆ? ಆ ಮಂತ್ರ ಹೇಳಿದ್ರಿಂದ ಭಗವಂತ ಪ್ರಸನ್ನನಾಗಬೇಕು ಅನ್ನುವಂಥದ್ದು. ಕೃಷ್ಣ ಹೇಳ್ತಾನೆ ಮಂತ್ರ ಅಂದರೆ ಏನು ಗೊತ್ತಾ? ತಿಳಿದವರನ್ನು ರಕ್ಷಿಸುವಂಥದ್ದು ಅಂತ. ಯಾರಿಗೆ ತಿಳುವಳಿಕೆ ಇಲ್ಲ ಅವರು ಎಷ್ಟು ಮಂತ್ರ ಹೇಳಿದ್ರು ಏನೂ ಉಪಯೋಗ ಮಾಡೋಲ್ಲ. ಅದು ಕಿಂಚಿತ್ ಉಪಯೋಗ ಆಗಬಹುದು, ಆದರೆ ಮಂತ್ರ ಯಾರನ್ನು ರಕ್ಷಿಸುತ್ತೆ? ಮಾನಾತ್ ತ್ರಾಯತೆ ಇತಿ ಮಂತ್ರ. ತಿಳಿದವರನ್ನು ರಕ್ಷಿಸುವುದು. ತಿಳಿದು ಪಠಿಸಿದೆಯೋ ನಿನಗೆ ರಕ್ಷಕೆ, ತಿಳಿಯದೆ ಉರು ಹೊಡೆದು ಅದರ ರಕ್ಷಣೆ ಅಂಶ ಬಹಳ ದುರ್ಬಲವಾಗಿ ಬಿಡುತ್ತೆ. ತಿಳಿದು ಮಂತ್ರವನ್ನು ಪಠಿಸುವವರನ್ನು ಅದು ರಕ್ಷಿಸುತ್ತೆ. ಆದ್ದರಿಂದ ಕೊನೆಗೆ ಯಾರು ಭಗವಂತನನ್ನು ತಿಳಿತಾರೋ ಅವರನ್ನು ಮಂತ್ರವೂ ರಕ್ಷಣೆ ಮಾಡೋದು ಅವರನ್ನೇ, ಭಗವಂತನೂ ರಕ್ಷಣೆ ಮಾಡೋದು ಅವರನ್ನೇ. ಅದರಿಂದ ತಿಳಿದವರನ್ನು ರಕ್ಷಣೆ ಮಾಡುವವ ಮಂತ್ರ, ಅಂದರೆ ಭಗವಂತ. ತಿಳಿದವರನ್ನು ರಕ್ಷಣೆ ಮಾಡುವಂಥದ್ದು ಮಂತ್ರ ಅಂದರೆ ಭಗವಂತನ ಸ್ತೋತ್ರ. ಮಂತ್ರ ಅನ್ನೋದಕ್ಕೆ ಅರ್ಥವೇ ಮಾನದಿಂದ ರಕ್ಷಣೆ. ಮಾನದಿಂದ ಅರಿವಿನಿಂದ. ಯಾರಿಗೆ ಅರಿವಿದೆ ಆ ಅರಿವುಳ್ಳವರನ್ನು, ತಿಳಿದು ಪಠಿಸುವವರನ್ನು. ಆದರೆ ಒಂದು ಏನು ಅಂದರೆ ಕಿಂಚಿತ್ ಪ್ರಮಾಣದ ಫಲ ಇದೆ, ನಿಷ್ಫಲ ಅಲ್ಲ. ಯಾಕೆಂದರೆ ಒಂದು ದೊಡ್ಡ ಗಂಡಾಂತರ ಇದೆ. ನಾನು ಹೀಗೆ ಹೇಳಿಬಿಟ್ರೆ ನಾಳೆ ಪ್ರಾಯ 99.9999999 ಜನ ಮಂತ್ರ ಹೇಳೋದು ಬಿಟ್ಟು ಬಿಡ್ತಾರೆ. ಯಾಕಂದ್ರೆ ನಮಗೆ ಅರ್ಥ ಗೊತ್ತಿಲ್ಲ. ಅರ್ಥ ಗೊತ್ತಿಲ್ಲದೆ ಹೇಳಿದ್ರೆ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಆರಾಮಾಯ್ತು, ಇನ್ಮೇಲೆ ಜಪವೂ ಮಾಡೋಲ್ಲ ನಾವು, ಗಾಯತ್ರಿ ಹೇಳೋಲ್ಲ ಅಂತ ಬಿಟ್ಟು ಬಿಡ್ತಾರೆ. ಅದಕ್ಕೆ ಆ ಪಾತಕಕ್ಕೆ ನಾನು ಬಲಿಯಾಗ್ತೇನೆ. ಹಾಗಲ್ಲ ಅರ್ಥ. ಬಿಡಬೇಕು. ಅರ್ಥ ಗೊತ್ತಿಲ್ಲದೆ ಹೇಳಿದವರು ವ್ಯರ್ಥ. ಅಂದರೆ ಅರ್ಥ ಏನು ಅಂದರೆ ಅರ್ಥ ತಿಳಿದು ಹೇಳುವುದಕ್ಕೆ ಒತ್ತು ಕೊಡೋದು ಹೊರತು ಅರ್ಥ ತಿಳಿದೇ ಹೇಳುವುದನ್ನು ಬಿಡಬೇಕು ಅಂತ ಅಲ್ಲ. ಯಾಕೆಂದರೆ ಆಚಾರ್ಯ ಒಂದು ಕಡೆ ಇದಕ್ಕೂ ಹೇಳ್ತಾರೆ, ಗ್ರಂಥೋಯಂ ಪಾಠ ಮಾತ್ರೇಣ ಸರ್ವಾಭೀಷ್ಟ ಫಲಪ್ರದ ಕಿಮು ಜ್ಞಾನಾತ್ ಅನುಷ್ಠಾನಾತ್ ಉಭಯಸ್ಮಾತ್ ಪುನಃ ಕಿಮು ಅಂತ ಒಂದು ಕಡೆ ಹೇಳಿದರು. ಈ ಶಾಸ್ತ್ರ ಗ್ರಂಥಗಳನ್ನು, ಮಂತ್ರಗಳನ್ನು ಅರ್ಥ ತಿಳಿಯದೆ ಪಠನೆ ಮಾಡಿದರೂ ಫಲ ಇದೆಯಪ್ಪ. ಆದರೆ ಅಷ್ಟಕ್ಕೆ ನೀವು ತೃಪ್ತರಾಗಬಾರದು. ಕಿಂಚಿತ್ ಫಲ, ಅದು ತಿಳಿದು ಮಾಡಿ, ಆವಾಗ ಅನಂತ ಫಲ ಅಂತ. ಹಾಗೆ ಮಾಡುವುದರಿಂದ ಫಲ ಇದೆ. ಆದರೆ ನಾವು ಏನಾಗುತ್ತೆ ಗೊತ್ತಾ? ಒಂದು ತಂಡುಲ ಮುಷ್ಟಿ, ರತ್ನ ಮುಷ್ಟಿಯನ್ನು ಕೊಟ್ಟು ತಂಡುಲ ಮುಷ್ಟಿ ಪಡೆದ ಹಾಗೆ ಅಂತ ಶಾಸ್ತ್ರೀಯ ಕೆಲವು ಕಡೆ ಹೇಳ್ತಾರೆ. ನಮ್ಮ ಹತ್ರ ಇವತ್ತು ಊಟಕ್ಕೆ ಅನ್ನ ಇಲ್ಲ, ಏನು ಮಾಡೋದು? ಹಾಂ, ನನ್ನ ಹೆಂಡತಿ ಕುತ್ತಿಗೆಯಲ್ಲಿ ಒಂದು ವಜ್ರದ ಸರ ಇದೆ, ಅದನ್ನು ಕೊಡ್ತೇನೆ, ನಮ್ಗೆ 1 kg ಅಕ್ಕಿ ಕೊಡ್ರಿ ಅಂದರೆ ಏನು ಉಪಯೋಗ ಅಂತ. ಕೊಟ್ಟದ್ದು ವಜ್ರದ ಸರ, ತೊಗೊಂಡದ್ದು 1 kg ಅಕ್ಕಿ, ಸಿಕ್ಕಿತು ಫಲ. ಏನು ಅನಂತ ಫಲ! ಆ ವಜ್ರದಕ್ಕೆ ಎಷ್ಟು 1,00,000 ರೂಪಾಯಿ ಸಿಗುವುದಕ್ಕೆ 1 kg ಅಕ್ಕಿ ತಂದೆವು ಮನೆಗೆ. ಹೀಗಾಗತ್ತೆ. ಅದರಿಂದ ಪಡೆಯುವ ಫಲದಿಂದ ವಂಚಿತರಾಗಬೇಡಿ, ಅರ್ಥ ತಿಳಿದು ಮಾಡಿ ಅಂತ ಹೇಳೋದು ಹೊರತು ಅರ್ಥ ಗೊತ್ತಿಲ್ಲದೆ ಇದ್ರೆ ಮಾಡಬೇಡಿ ಅಂತ ಅರ್ಥ ಅಲ್ಲ. ಅಂದ ಮಂತ್ರ ಅಂದರೆ ಭಗವಂತ ಮಾತ್ರ ಹಾಗೇನೆ ತಿಳಿದವರನ್ನು ಮಾತ್ರ ರಕ್ಷಿಸುವುದು. ಅಜ್ಞಾನಿಗಳಿಗೆ ಭಗವತ್ ತತ್ವದಿಂದ ರಕ್ಷಣೆ ಬರುವುದಿಲ್ಲ. ಈ ಮಂತ್ರ ಚೂರು ರಕ್ಷಣೆ ಕೊಡುತ್ತೆ, ಆದರೆ ಪೂರ್ಣ ಪ್ರಮಾಣದ ಮಂತ್ರ ರಕ್ಷಣೆ ಬರಬೇಕಾದ್ರೆ ಅರಿವಿನ ಮೂಲಕವೇ ಆಗಬೇಕು. ಹಾಗಾಗಿ ಇಷ್ಟರ ತನಕ ಅರಿಯದೇ ಜಪ ಮಾಡ್ತಾ ಇದ್ದವರು ನಾಳೆಯಿಂದ ಏನು ತೀರ್ಮಾನ ಮಾಡಬೇಕು ಅಂದರೆ, ನಮಗೆ ಅರ್ಥ ಗೊತ್ತಿಲ್ಲ, ಆದ್ದರಿಂದ ಇದನ್ನು ಮಾಡೋದು ಬಿಡಬೇಕು ಅಂತಲ್ಲ, ನಾವು ಮಾಡುವುದನ್ನು ಮಾಡಬೇಕು, ಇದರ ಅರ್ಥ ಏನಾದರೂ ಮಾಡಿ ತಿಳಿಯಬೇಕು ಅಂತ ನಾಳೆಯಿಂದ ಪ್ರವೃತ್ತಿ ಮಾಡಬೇಕು. ಅರ್ಥ ತಿಳಿಯುವ ಪ್ರವೃತ್ತಿ. ಮಂತ್ರೋಹಂ ಅಹಮೇವ ಆಜ್ಯಂ. ನೀವು ತಿನ್ನುವ ತುಪ್ಪ, ನೀವು ತಿನ್ನುವ ಆಹಾರ, ಪ್ರತಿಯೊಂದು ವಸ್ತುವಿನೊಳಗೆ ಇರುವವನು ನಾನಪ್ಪ. ಆಜ್ಯ ಅಂತ ನನಗೆ ಹೆಸರು ಯಾಕೆ ಹೇಳಿ? ಆಜ್ಯಾಯಾನ್, ಎಲ್ಲಕ್ಕಿಂತ ದೊಡ್ಡ ವಸ್ತು ನಾನು, ಆದ್ದರಿಂದ ಆಜ್ಯ. ಅಹಮೇವ ಆಜ್ಯಂ. ಅಹಂ ಅಗ್ನಿ, ಅದಕ್ಕೆ ವಿವರ ಹೇಳಿದೆ ನಾನು. ಅಗ್ನಿ ಶಬ್ದದ ಅರ್ಥ ವಿವರಿಸಿದೆ. ಅಹಂ ಅಗ್ನಿ, ಅಹಂ ಹುತಂ. ಹುತಂ ಅದು ಹೋಮಿಸಿದ ವಸ್ತು. ಭಗವಂತನೇ ಹುತ. ಯಾಕೆ? ಭಗವಂತ ಏನು ಅಂದರೆ ಅಗ್ನ ಆಯಾಹಿ ವೀತಯೇ ಕರೀತಾರೆ. ಆಮೇಲೆ ಬಾಯಲ್ಲಿ ನಿನಗೋಸ್ಕರ ನಾವು ಹೋಮಿಸ್ತಾ ಇದ್ದೇವೆ ಅಂತ ದೇವರನ್ನು ಸ್ತೋತ್ರ ಮಾಡ್ತೇವೆ. ಹೋಮ ಮಾಡುವುದು, ಭಗವಂತನನ್ನು ನಿನಗಾಗಿ ಹೋಮಿಸ್ತಾ ಇದ್ದೇವೆ ಬಾಯಲ್ಲಿ ಅಂತ ಮಂತ್ರಗಳು ಬರ್ತಾವೆ ವೇದದಲ್ಲಿ. ಆವಾಗ ಹೋಮಿಸುವುದು ಅಂದರೆ ಏನು? ನಾವು ದೇವರ ಎದುರು ಕೂತು ಹೇಳೋದು, ನಿನಗೋಸ್ಕರ ಹೋಮಿಸ್ತಾ ಇದ್ದೇವೆ. ವಾಯವಾಯಾಹಿ ದರ್ಶತ ಇಮೇ ಸೋಮ ಅಲಂಕೃತಾಃ ತೇಷಾಂ ವಾಹಿ ಶ್ರುತೀಹವಂ. ಇದು ಪೂಜೆ ಮಾಡೋ ಹೇಳೋದು. ಏನು ಅಂದರೆ ಇಲ್ಲಿ ಸೋಮರಸ ಇದೆ, ನಿನ್ನ ಹೋಮಿಸ್ತಾ ಇದ್ದೇವೆ, ಸ್ವೀಕಾರ ಮಾಡೋಂಥ. ಶುದ್ಧ ಸುಳ್ಳು ಹೇಳೋದ? ದೇವರ ಕೋಣೆಯಲ್ಲಿ ಕೂತು ಸೋಮರಸವೂ ಇಲ್ಲ, ಅಗ್ನಿಯೂ ಇಲ್ಲ, ಬರೇ ಮಂತ್ರ.
ಸೋಮರಸ ಇಮೇ ಸೋಮಾ ಅನಂಕೃತಾಹ, ಇಲ್ಲಿ ಸೋಮರಸ ಇದೆ, ನನಗೆ ಆಹುತಿ ಕೊಡ್ತಾ ಇದ್ದೇವೆ, ಸ್ವೀಕಾರ ಮಾಡು. ಇದಕ್ಕೆ ಹೇಳಿದ್ದು ಮಂತ್ರ ತಿಳಿದು ಹೇಳಬೇಕು ಅಂತ. ಈ ಮಂತ್ರಕ್ಕೆ ಅರ್ಥ ಏನು ಗೊತ್ತುಂಟ? ಈ ಸೋಮ ಅಂದರೆ ಸೋಮ ಹೋಮ, ಸೋಮ ಮತ್ತು ಹೋಮ ಝಂಡವೆಸ್ತಾದಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ಸೋಮ ಅಂದರೆ ಹೋಮ ಅಂದರೆ ಒಂದೇ, ಸಂಸ್ಕೃತದಲ್ಲಿ ಸೋಮ ಅಂದರೆ ಮನಸ್ಸು, ಭಗವಂತನ ಕಡೆಗೆ ಹರಿಯುವ ಮನಸ್ಸು, ಭಕ್ತಿಯಿಂದ ದ್ರವಗೊಂಡು ಭಗವಂತನ ಕಡೆಗೆ ಹರಿಯುವ ಮನಸ್ಸು. ಅದರಿಂದ ದೇವರ ಕೋಣೆಯಲ್ಲಿ ಕೂತು ಇಮೇ ಸೋಮ ಅಂತ ಹೀಗೆ ಹೇಳಬಾರ್ದು ಅಷ್ಟೇ, ಅಲ್ಲಿ ಸೋಮರಸ ಇಲ್ಲ. ಮತ್ತು ಇಮೇ ಸೋಮ ಅಲಂಕೃತ, ಈ ನನ್ನ ಹೃದಯದಲ್ಲಿ ನನ್ನ ಮನಸ್ಸು ಭಕ್ತಿಯಿಂದ ಕರಗಿ ನಿನ್ನನ್ನು ಕಾಣಬೇಕು ಅಂತ ಕಾತರವಾಗಿ ಕೂಗ್ತಾ ಇದೆ, ಓ ಭಗವಂತ. ಇಮೇ ಸೋಮ ಅಲಂಕೃತ ಹೀಗೆ ಹೇಳಬೇಕಾ ಮಂತ್ರ ಹೇಳುವಾಗ? ಪಾಪ ಮಂತ್ರ ಹೇಳೋರಿಗೆ ಅರ್ಥವೇ ಗೊತ್ತಿರೋದಿಲ್ಲ, ಹೇಗೆ ಹೇಳಿದ್ರು ಒಂದೇ. ಇವ್ರ ತಲೆ ಏನಂದ್ರೆ ನಮ್ಗೆ ಗೊತ್ತಿರೋದಿದ್ರೆ ದೇವರಿಗೆ ಗೊತ್ತುಂಟಲ್ವ ಅಂತ. ಅವ್ನಿಗೆ ಅರ್ಥ ಆಗುತ್ತೋ ಇಲ್ವೋ? ಮತ್ತು ಅವನು ಸರ್ವಜ್ಞ, ಅವನಿಗೆ ಗೊತ್ತಾಗುತ್ತೆ, ಮತ್ತು ನಮಗೆ ಯಾಕೆ ಅರ್ಥ ಆಗಬೇಕು? ಅವನಿಗೆ ಅರ್ಥ ಆದರೆ ಸಾಕು ಅಂತ ಕೂತು ಬಿಡ್ತಾವೆ ಇವು ಪ್ರಾರಬ್ಧ ಕರ್ಮಗಳು. ಇಮೇ ಸೋಮ ಅಲಂಕೃತ, ಮನಸ್ಸು ನಿನಗೋಸ್ಕರ ಕಾತರವಾಗಿ ನಿನ್ನನ್ನು ಕೂಗಿ ಕರೀತಾ ಇದೆ, ಓ ಭಗವಂತ. ತೇಷಾಂ ಪಾಹಿ ಹವಂ, ಆ ಹವನವನ್ನು ಬಂದು ಸ್ವೀಕಾರ ಮಾಡು. ಹವನ ಅಲ್ಲ, ಆಹ್ವಾನ, ನಿನ್ನನ್ನು ಕೂಗಿ ಕರೀತಾ ಇದೆ. ಸೋಮ ಅಂದರೆ ಮನಸ್ಸು ಭಗವಂತನನ್ನು ಆರ್ತವಾಗಿ ಕರೆಯುವುದು ಹೋಮ. ಹೋಮ ಅಂದರೆ ಆಹ್ವಾನ, ಹುತ ಅಂದರೆ ಆಹೂತ, ಭಗವಂತ ಎಲ್ಲರಿಂದಲೂ ಆಹೂತ. ಹೃದಯ ಭಗವಂತನ ಕಡೆಗೆ ಭಕ್ತಿಯಿಂದ ಕರಗಿ ಭಗವಂತನನ್ನು ಕೂಗಿ ಕರೀತಾ ಇದೆ, ಎಲ್ಲ ಭಕ್ತರಿಂದ ಆಹೂತನಾದ್ದರಿಂದ ಭಗವಂತ ಹುತ. ಹಾಗೆ ಎಲ್ಲ ಶಬ್ದಗಳನ್ನು ನನ್ನಲ್ಲಿ ಅನ್ವಯ ಮಾಡು, ಸರ್ವ ಶಬ್ದಗಳಿಂದಲೂ ನನ್ನನ್ನು ಉಪಾಸನೆ ಮಾಡು, ಸರ್ವ ಶಬ್ದಗಳಿಂದ ಹೊರಡತಕ್ಕ ಗುಣಗಳಿಂದ ವಿಶಿಷ್ಟನಾಗಿ ನನ್ನನ್ನು ಅನುಸಂಧಾನ ಮಾಡು. ಇದು ವಿಜ್ಞಾನ. ಕೃಷ್ಣ ಹೇಳು ಜ್ಞಾನದಿಂದ ವಿಜ್ಞಾನಕ್ಕೆ ಹೀಗೆ ಅನುಸಂಧಾನ ಮಾಡಬೇಕು. ಇನ್ನು ಮುಂದೆ ಕೂಡ ಇಂಥ ಅನುಸಂಧಾನದ ಇನ್ನೂ 2-3 ಶ್ಲೋಕಗಳನ್ನು ಕೃಷ್ಣ ಹೇಳ್ತಾನೆ. ಅದನ್ನು ನಾವು ಮತ್ತೆ ಇವತ್ತು ಮೊದಲೇ ವಿಳಂಬ ಆಗಿದೆ, ಆಮೇಲೆ ಮತ್ತೆ ಇನ್ನೊಂದು ಶ್ಲೋಕ ತಗೊಂಡು ಮತ್ತಷ್ಟು ವಿಳಂಬ ಮಾಡಿದರೆ ಎಲ್ಲೆಲ್ಲಿಂದಲೂ ದೂರದಿಂದ ಬಂದವರಿಗೆ ಮತ್ತೆ ಗೂಡು ಸೇರುವ ಕಾರ್ಯಕ್ರಮ ಇರುತ್ತಲ್ಲ. ಇವತ್ತು ಎಷ್ಟು ಸಾಕು, ನಾಳೆ ಮತ್ತೆ ಉಳಿದ ಭಾಗ ಎಷ್ಟು ಭಗವಂತ ನುಡಿಸಿದನೋ ಅಷ್ಟು ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.